ಬಲಸು ಮಹಾರಾಜಿಗೂ ಜೈ. ನನ್ನ ಒಡೆಯನು ರಕ್ಷಕನ ವಿಮೋಚಕನ ಅತಿ ಬೇಗನೆ ಬರಲಿರುವ ಮೊದಲಿಂಗನಾದಂಥ ಯೇಸು ಕ್ರಿಸ್ತ ನಾಮದಲ್ಲಿ ಎಲ್ಲರನ್ನು ಕೂಡ ಹೊಂದಿಸ್ತಾ ಇದ್ದೀನಿ. ದೇವರು ನಿಮ್ಮಲ್ಲಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈಯನ್ನು ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಓಕೆ, ಈ ಸಮಯದಲ್ಲಿ ನಾವು ನೇರವಾಗಿ ದೇವರ ವಾಕ್ಯದ ಕಡೆಗೆ ಹೋಗೋಣ. ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರು ನೆನಪು ಮಾಡ್ತೀರಾ? ಓದುವಾರ ಯಾವ ವಿಷಯ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಲೋಕದ ಕುರಿತಾಗಿ ನೋಡಿದವರಾಗಿದ್ವಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ಲೋಕದ ವಿಷಯದಲ್ಲಿ ಯಾವ ರೀತಿಯಾಗಿ ನಡೆದುಕೊಳ್ಳಬೇಕು, ದೇವರ ಮಕ್ಕಳಾದಂಥ ನಾವು ಯಾವ ರೀತಿಯಾಗಿರಬೇಕು, ಲೋಕದಲ್ಲಿ ನಾವು ಇದ್ದಾಗಲೂ ಕೂಡ ಲೋಕದವರ ರೀತಿಯಲ್ಲಿ ನಡೆದೆ ಪರಲೋಕ ಸಂಸ್ಥಾನದವರಾಗಿ ನಾವು ನಡೆಯುವವರಾಗಬೇಕಂತೇಳಿ ಈ ಲೋಕದ ಕೆಲವೊಂದು ಆಚಾರ ಸಂಪ್ರದಾಯ ಪದ್ಧತಿಗಳು, ಅವುಗಳ ಹಿಂದೆ ಇರತಕ್ಕಂಥ ಸೈತಾನನ ಹಸ್ತ, ಅವುಗಳನ್ನು ನಾವೇನು ಮಾಡಬೇಕಾಗಿದೆ? ಜಯಿಸಬೇಕಾಗಿದೆ. ಹಲ್ಲೆಲೂಯಾ. ಯೇಸು ಹೇಳಿದ್ದಾರೆ ಏನೆಂಬುದಾಗಿ? ನಾನು ಲೋಕವನ್ನು ಜಯಿಸಿದ್ದೇನೆ, ಧೈರ್ಯವಾಗಿರಿ ಎಂಬುದಾಗಿ ಆತನು ನಮಗೆ ಅಭಯವನ್ನು, ಧೈರ್ಯವನ್ನು ನೀಡಿರುವಂಥ ಸಂಗತಿ ಎಲ್ಲವನ್ನು ಕೂಡ ನಾವು ಓದುವಾರ ಧ್ಯಾನ ಮಾಡಿದ್ದೇವೆ. ಪ್ರೇರಿ ಈ ಸಮಯದಲ್ಲಿ ಒಂದು ಹೊಸದಾದ ಸಂದೇಶದ ಕಡೆಗೆ ನಾವು ಹೋಗೋಣ. ದೇವರು ಕೊಡುವಾಗ ಎಂಬುದಾಗಿ. ಹಲ್ಲೆಲೂಯಾ. ಏನ್ರಿ? ದೇವರು ಕೊಡುವಾಗ, ದೇವರು ಏನನ್ನು ಕೊಡುವಾಗ ಎಂಬುದಾಗಿ ಇವತ್ತಿನ ದಿವಸ ನಾವು ಅನೇಕ ಸಂಗತಿಗಳನ್ನು ನಾವು ನೋಡ್ತಾ ಹೋಗೋಣ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಮನುಷ್ಯರಾಗಿರ್ತಕ್ಕಂಥ ನಮಗೆ ನಮ್ಮ ಬಲಕ್ಕಿಂತ ದೇವರ ಬಲ ಎನ್ನುವಂಥದ್ದು ಹೆಚ್ಚಾಗಿರುವಂಥದ್ದಾಗಿರುತ್ತೆ. ಹಲ್ಲೆಲೂಯಾ. ಮನುಷ್ಯರ ಬಲ, ಅವರ ತೋಳ್ಬಲ ಒಬ್ಬರನ್ನು ಇಬ್ಬರನ್ನು, ಒಂದು ವೇಳೆ ಅವರು ಭಾಳ ಬಲಾಢ್ಯರಾಗಿದ್ದರೆ ಕೆಲವು ಜನರನ್ನು ಅವ್ರೇನು ಮಾಡ್ಬೋದಂತೆ? ಜಯಿಸೋದಕ್ಕೆ ಸಾಧ್ಯ ಆಗುತ್ತೆ ಪ್ರೇಯರ್. ಹಲ್ಲೆಲೂಯಾ. ಆದರೆ ದೇವರು ಕೊಡುವಾಗ, ದೇವರು ನಮಗೆ ವಿಶೇಷವಾಗಿ ಕೊಡುವಂಥವುಗಳು ಏನಾಗಿದ್ದಾವೆ? ದೇವರು ಕೊಡುವಂಥ ಸಮಯದಲ್ಲಿ ಆತನ ಮಕ್ಕಳಾಗಿರ್ತಕ್ಕಂಥ ನಮ್ಮ ಜೀವಿತದಲ್ಲಿ ನಾವು ಹೊಂದಿಕೊಳ್ಳುವಂಥ ಭಾಗ್ಯಗಳಾದರೂ ಏನು ಎಂಬುದಾಗಿ ಇವತ್ತಿನ ದಿವಸ ನಾವು ಧ್ಯಾನ ಮಾಡೋಣ ಪ್ರೇಯರ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಮೊಟ್ಟ ಮೊದಲನೇದಾಗಿ ಮೊದಲನೇ ಯೋಹಾನನು ಬರೆದಿರ್ತಕ್ಕಂಥ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಕ್ಷಮಾಪಣೆಯನ್ನು ಕೊಡುವಾಗ ನಮಗೆ ಪಾಪ ಪರಿಹಾರ ಎನ್ನುವಂಥದ್ದು ನಮಗೇನಾಗುತ್ತಂತೆ? ಸಿಗುತ್ತದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ಲೋಕದಲ್ಲಿ ಮನುಷ್ಯರು ನಮ್ಮನ್ನು ಕ್ಷಮಿಸಬಹುದು, ಆದರೆ ಮನುಷ್ಯರಿಗೆ ಗೊತ್ತಾಗ್ತಾ ಇಲ್ಲ ದೇವರ ಕ್ಷಮಾಪಣೆ ಕೆಳಗಡೆ ನಾವು ಬರಬೇಕಾಗಿದೆ. ನಮ್ಮನ್ನು ನಿಜವಾಗಿ ಕ್ಷಮಿಸುವಾತನು, ನಮ್ಮ ಪಾಪಕ್ಕೆ ಪರಿಹಾರವನ್ನು ಕೊಡುವಾತನು ದೇವರೆಂಬುದಾಗಿ ಗ್ರಹಿಸಲಾರದಂಥ ಸ್ಥಿತಿಯಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ? ಜೀವಿಸ್ತಾ ಇದ್ದಾರೆ ಪ್ರಿಯರೇ. ಪಾಪ ಪರಿಹಾರಕ್ಕೋಸ್ಕರವಾಗಿ ಅನೇಕವಾದಂಥ ಕಾರ್ಯಗಳನ್ನು ಈ ಲೋಕದಲ್ಲಿ ಜನರು ಮಾಡ್ತಾ ಇದ್ದಾರೆ ಪ್ರಿಯರೇ. ಆದರೆ ಆ ಯಾವ ಕಾರ್ಯಗಳು ಕೂಡ ಅವರನ್ನು ಸ್ವರ್ಗಕ್ಕೆ ನಡೆಸೋದಕ್ಕೆ ಸಾಧ್ಯ ಇಲ್ಲ. ಆ ಯಾವ ಕಾರ್ಯಗಳು ಕೂಡ ಅವರ ಪಾಪಗಳು ಪರಿಹಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ಯಾವ ಕಾರ್ಯಗಳು ಕೂಡ ಅವರ ಜೀವಿತದಲ್ಲಿ ಮೇಲನ್ನು, ಆಶೀರ್ವಾದವನ್ನು, ಪರಲೋಕವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಅದ್ರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ ಅರಣ್ಯಕಾಂಡ ಪುಸ್ತಕದಲ್ಲಿ ನೀವು ಒಂದು ಸಾರಿ ತೆಗೆದಿದೆ ಆದರೆ 14ನೇ ಅಧ್ಯಾಯದಲ್ಲಿ ಸನ್ನಿವೇಶ ಈ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ. 12ನೇ ಅಧ್ಯಾಯ 13ನೇ ಅಧ್ಯಾಯದಲ್ಲಿ ಅರಣ್ಯಕಾಂಡ ಪುಸ್ತಕದಲ್ಲಿ ಮೋಶೆ 40 ದಿವಸಗಳ ಕಾಲ 12 ಜನರನ್ನು ಏನು ಮಾಡ್ತಾ ಇದ್ದಾನೆ? ಆ ದೇಶವನ್ನು ಸಂಚಾರಿ ಮಾಡಿ ಬರ್ರಿ, ದೇಶ ಯಾವ ರೀತಿಯಾಗಿದೆ, ಆ ದೇಶದಲ್ಲಿ ನಾವು ಹೋಗಿ ವಾಸ ಮಾಡಬೇಕಲ್ವ, ಅಲ್ಲಿರ್ತಕ್ಕಂಥ ಜನರು ಯಾವ ರೀತಿಯಾಗಿದ್ದಾರೆ, ಅದು ಎಂತಹ ದೇಶ ಎಂಬುದಾಗಿ ಕಳುಹಿಸಿದಂಥ ಸಮಯದಲ್ಲಿ ಪ್ರಿಯರೇ ನಾವು ನೋಡ್ತಾ ಇದ್ದೇವೆ. ಆ ಜನರು ಹೋಗಿ 40 ದಿವಸಗಳ ಕಾಲ ಆ ದೇಶವನ್ನು ತಿರುಗಾಡಿ ನೋಡಿ ಬಂದು ಅವರು ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ ಅಂತಂದರೆ, 10 ಜನರು ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ? 10 ಜನರು ಆ ದೇಶ ಎಂತಹ ದೇಶ? ನೆಫೀಲಿಯರ್ ಇರ್ತಕ್ಕಂಥ ದೇಶ. ಅಲ್ಲಿ ದೊಡ್ಡದಾಗಿರ್ತಕ್ಕಂಥ ಜನರಿದ್ದಾರೆ. ಆ ಜನರ ಮುಂದೆ ನಾವು ಮಿಡತೆಗಳೋಪಾದಿಯಲ್ಲಿ ನಾವು ಕಾಣಿಸ್ತೀವಿ. ಹೆಂಗೆ ಕಾಣಿಸ್ತೀವಿ? ಅವರು ಮಿಡತೆಗಳು ಅಂದರೆ ಬಲಾಢ್ಯರಾಗಿರ್ತಕ್ಕಂಥ, ಪರಾಕ್ರಮಶಾಲಿಗಳಾಗಿರ್ತಕ್ಕಂಥ ಜನರಿದ್ದಾರೆ. ಒಂದು ವೇಳೆ ನಾವು ಅಲ್ಲಿಗೆ ಏನಾದರೂ ಹೋದರೆ ಅವರು ನಮ್ಮನ್ನು ಏನು ಮಾಡಿಬಿಡ್ತಾರೆ? ತುಳಿದಾಕ್ಬಿಡ್ತಾರೆ, ನಾಶನ ಮಾಡಿಬಿಡ್ತಾರೆ. ಹಲ್ಲೆಲೂಯಾ. ಆದರೆ ಇಬ್ಬರು ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ ಇಬ್ಬರು? ಕಾಲೇಬನು ಮತ್ತು ಯೆಹೋಶುವನು ಹೇಳ್ತಾ ಇದ್ದಾರೆ, ನಾವು ಖಂಡಿತವಾಗಿ ಅವರನ್ನ ಜಯಿಸಬಲ್ಲೆವು. ನಾವು ನಮ್ಮ ಶಕ್ತಿ ಅಲ್ಲ, ನಮ್ಮ ಬಲ ಅಲ್ಲ, ದೇವರು ನಮಗೆ ಸಹಾಯಕನಾಗಿದ್ದಾನೆ. ಫರೋಹನನ್ನೇ ಗೆದ್ದು ಬಂದಿರತಕ್ಕಂಥ ನಮಗೆ ಇದೇನು ಸಾಮಾನ್ಯವಾಗಿರ್ತಕ್ಕಂಥ ಸಂಗತಿ, ಅಸಾಮಾನ್ಯವಾಗಿರ್ತಕ್ಕಂಥ ಸಂಗತಿ ಅಲ್ಲ. ಅವರನ್ನು ಕೂಡ ನಾವೇನು ಮಾಡ್ತೀವಿ? ಜಯಿಸ್ತೀವಿ ಎಂಬುದಾಗಿ. ಹಲ್ಲೆಲೂಯಾ. ಎಷ್ಟು ಹೇಳಿದ್ರು ಕೂಡ ಅಲ್ಲಿರ್ತಕ್ಕಂಥ ಜನರು ಏನು ಮಾಡ್ತಾ ಇದ್ದಾರೆ? 14ನೇ ಅಧ್ಯಾಯಕ್ಕೆ ಬರೋಕ್ಕೆಲ್ಲ ಆ ಜನರೆಲ್ಲರೂ ಬಹಳವಾಗಿ ಗುಲ್ಲು ಮಾಡಿ ಕೂಗಿಕೊಂಡು ಜನಸಮೂಹದವರೆಲ್ಲರೂ ಕೂಡ
ಗುಣಗುಟ್ಟುತ್ತಾ ಇದ್ದಾರೆ ಮೋಶೆ ಮತ್ತು ಆರೋನರಿಗೆ ವಿರುದ್ಧವಾಗಿ ಪ್ರಿಯರೇ. ನಮ್ಮನ್ನು ಅಡವಿಯಲ್ಲಿ ಸಾಯಿಸೋದಕ್ಕೆ ಕರೆದುಕೊಂಡು ಬಂದರೆ ಅದೇನೋ ಹಾಲು ಜೇನು ಹರಿಯುವಂಥ ದೇಶ ಎಂಬುದಾಗಿ ಯೆಹೋಶುವ ಹೇಳ್ತಾ ಇದ್ದಾನೆ, ಕಾಲೇಬನು ಹೇಳ್ತಾ ಇದ್ದಾನೆ, ನಾವು ಸ್ವತಂತ್ರ ಮಾಡಿಕೊಳ್ತೀವಿ ಅಂತೇಳಿ. ಆದರೆ ಇವ್ರು ಏನು ಮಾಡ್ತಾ ಇಲ್ಲ, ಗ್ರಹಿಸಿಕೊಳ್ತಾ ಇಲ್ಲ ಪ್ರಿಯರೇ. ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ದೇವರು ಅನೇಕ ಸಾರಿ ಅವ್ರನ್ನ ಕ್ಷಮಿಸ್ತಾ ಇದ್ದಾನೆ. ಮತ್ತೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಇವರು ಆರೋನರನ್ನ ಮೋಶೆಯನ್ನ ಏನು ಮಾಡ್ತಾ ಇದ್ದಾರೆ, ಗುಣಗುಟ್ಟಿದಂಥ ಸಮಯದಲ್ಲಿ ದೇವರು ಇವರೆಲ್ಲರನ್ನ ಒಂದೇ ಏಟಿಗೆ ನಾನು ನಾಶ ಮಾಡ್ತೀನಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರು ಅನೇಕ ಸಾರಿ ಅವ್ರನ್ನ ಕ್ಷಮಿಸಿದ್ದಾನೆ. ಆದರೂ ಕೂಡ ಈ ಸಮಯದಲ್ಲಿ ಕೂಡ ಆ ದೇವರನ್ನು ಮತ್ತೆ ಇವರು ಏನು ಮಾಡ್ತಾ ಇದ್ದಾರೆ, ಪರೀಕ್ಷೆ ಮಾಡ್ತಾ ಇದ್ದಾರೆ. ದೇವರು ಕೊಡುವಂಥ ದೇಶ ಅಲ್ಲಿ ಕೊರತೆ ಇರೋದಿಲ್ಲ ಅಂತೇಳಿ ದೇವರು ಹೇಳಿದ್ದಾನೆ, ಸಮೃದ್ಧಿ ಇರುತ್ತೆ ಅಂತೇಳಿ ದೇವರು ಹೇಳಿದ್ದಾನೆ. ಆದರೆ ಈ ಜನರು ಏನು ಮಾಡ್ತಾ ಇಲ್ಲ, ಅರ್ಥ ಮಾಡಿಕೊಳ್ತಾ ಇಲ್ಲ ಪ್ರೇರ. ಆ ಸಮಯದಲ್ಲಿ ಮೋಶೆ ಮತ್ತೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಪ್ರೇರಲ್ಲಿ. ನಾವು ನೋಡ್ತಾ ಇದ್ದೀವಿ 20ನೇ ವಚನದಲ್ಲಿ, ಅದಕ್ಕೆ ಯೆಹೋವನು, ನಿನ್ನ ಪ್ರಾರ್ಥನೆಯ ಮೇರೆಗೆ ನಾನು ಕ್ಷಮಿಸಿದ್ದೇನೆ. ಅವರ ಪಾಪ ದೊಡ್ಡದು, ಅವರು ದೇವರಿಗೆ ವಿರುದ್ಧವಾಗಿ ಗುಣಗುಡ್ತಾ ಇದ್ದಾರೆ, ಅವರು ದೇವರು ಕೊಡುವಂಥ ದೇಶಕ್ಕೆ ವಿರುದ್ಧವಾಗಿ ಗುಣಗುಡ್ತಾ ಇದ್ದಾರೆ. ಅಯ್ಯೋ ನಾವು ಅಲ್ಲಿಗೆ ಹೋದರೆ ನಾಶವಾಗ್ತೀವಿ ಎಂಬುದಾಗಿ ಗುಣಗುಡ್ತಾ ಇದ್ದಾರೆ ಪ್ರೇಯರ್. ಹಲ್ಲೆಲೂಯಾ. ಪ್ರೈಸ್ ಇಲ್ಲಿ ನಾವು ನೋಡ್ತಾ ಇದ್ದ ಪ್ರೇಯರ್, ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ. ಮೊದಲನೇದಾಗಿ ಏನಂತ ಹೇಳಂತಂದ್ರೆ, ದೇವರು ನಮಗೆ ಕ್ಷಮಾಪಣೆಯನ್ನು ಕೊಡುವಾಗ ನಮ್ಮ ಪಾಪಗಳು ಏನಾಗ್ತಾವಂತೆ, ಪರಿಹಾರವಾಗ್ತವೆ. ಮೊದಲನೇ ಯೋಹಾನ 1ನೇ ಅಧ್ಯಾಯ 9ನೇ ವಚನ ಓದಿಕೊಳ್ಳೋಣ ಈ ಸಮಯದಲ್ಲಿ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಿಮ್ಮನ್ನು ಶುದ್ಧಿ ಮಾಡುವನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನೋಡ್ತಾ ಇದ್ದೇವೆ ಕ್ಷಮಾಪಣೆ. ಯಾರ ಕ್ಷಮಾಪಣೆ ಇರೋದು? ದೇವರು ನಮಗೆ ಕ್ಷಮಾಪಣೆಯನ್ನು ಕೊಡುವಾಗ ನಮಗೇನಾಗುತ್ತಂತೆ, ಪಾಪ ಎನ್ನುವಂಥದ್ದು ಪರಿಹಾರವಾಗುತ್ತೆ. ನೋಡ್ರಿ, ಜನರು ಪಾಪ ಪರಿಹಾರ ಆಗ್ಬೇಕಂತೇಳಿ ಅನೇಕ ಯಜ್ಞ ಹೋಮಗಳನ್ನು ಮಾಡ್ತಾರೆ. ವರ್ಷಕ್ಕೊಂದು ಸಾರಿ ನೀರಲ್ಲಿ ಮುಳುಗ್ತಾರೆ. ಅಲ್ಲಿ ಇಲ್ಲಿ ಏನೆಲ್ಲ ಕಾರ್ಯಗಳನ್ನು ಮಾಡೋದಕ್ಕೋಸ್ಕರವಾಗಿ ತೀರ್ಥಯಾತ್ರೆಗಳನ್ನು ಮಾಡ್ತಾರೆ. ತಮ್ಮ ಒಂದು ಏನು ಮಾಡ್ತಾರೆ, ತಲೆಯ ಭಾಗದಲ್ಲಿರ್ತಕ್ಕಂಥ ಏನು ಮಾಡ್ತಾರೆ, ಕೂದಲುಗಳನ್ನು ಕೊಡ್ತಾರೆ. ಏನೆಲ್ಲ ಅನ್ನದಾನ ಮಾಡಬೇಕು, ಇನ್ನು ಏನೆಲ್ಲ ಮಾಡ್ಬೇಕಂತೇಳಿ ಏನು ಮಾಡ್ತಾರೆ, ಶಾರೀರಿಕವಾಗಿ ಚಿಂತಿಸುವಂಥವರಾಗಿರ್ತಾರೆ ಪ್ರೇರ. ಆದರೆ ದೇವ್ರ ವಾಕ್ಯ ಹೇಳ್ತಾರೆ, ಸತ್ಯವೇದ ಹೇಳ್ತಾ ಇದೆ, ಮೊಟ್ಟ ಮೊದಲನೇದಾಗಿ ನಮ್ಮ ಪಾಪಗಳನ್ನು ನಾವು ದೇವರ ಮುಂದೆ ಒಪ್ಪಿಕೊಂಡು ಅವುಗಳನ್ನು ಬಿಟ್ಟು ಬಿಟ್ಟರೆ, ಅರಿಕೆ ಮಾಡಿಕೊಂಡ್ರೆ ದೇವರು ಏನು ಮಾಡ್ತಾನೆ ಅಂತ ಹೇಳ್ತಾ ಇದೆ ವಾಕ್ಯ ರೀ, ಕ್ಷಮಿಸ್ತಾನೆ. ಹಲ್ಲೆಲೂಯಾ. ಎಷ್ಟು ಸುಲಭವಾಗಿರ್ತಕ್ಕಂಥ ಮಾರ್ಗವನ್ನು ಬಿಟ್ಟು ನಾವೇನು ಮಾಡ್ತಾ ಇದ್ದೇವೆ, ನಮ್ಮ ಒಂದು ಶರೀರಕ್ಕೆ ನಾವು ಕಷ್ಟ ಕೊಡ್ತಾ ಇದ್ದೇವೆ, ನಮ್ಮ ಹಣವನ್ನು ನಾವು ಕಳೆದುಕೊಳ್ತಾ ಇದ್ದೇವೆ. ನಾವು ಏನೆಲ್ಲ ಕಾರ್ಯಗಳನ್ನು ಮಾಡಿದಾಗಲೂ ಕೂಡ ಅದು ಹೆಂಗಂತ ಹೇಳ್ತಾ ವಾಕ್ಯ, ನಮ್ಮ ಅಡುಗೆ ಮಾಡಬೇಕಾದ್ರೆ ಅಡುಗೆ ಮನೇಲಿ ಒಂದು ಬಟ್ಟೆ ಇರುತ್ತೆ. ಯಾವ ಬಟ್ಟೆ ಇರೋದು? ಮಸಿ ಬಟ್ಟೆ. ನಮ್ಮ ಮನುಷ್ಯನ ಎಷ್ಟು ಒಳ್ಳೆಯ ರೀತಿಯಲ್ಲಿ ನಡೆದುಕೊಂಡ್ರೂ ಕೂಡ ದೇವರ ದೃಷ್ಟಿಯಲ್ಲಿ ಅವನ ಕಾರ್ಯಗಳು ಹೆಂಗಿರ್ತಾವಂತೆ, ಮಸಿ ಬಟ್ಟೆಯೋಪಾದಿಯಲ್ಲಿ ಇರ್ತವೆ ಪ್ರಿಯರೇ. ಹಲ್ಲೆಲೂಯಾ. ಆದರೆ ವಾಕ್ಯ ಹೇಳ್ತಾ ಇದೆ, ದೇವರ ಸಮೀಪಕ್ಕೆ ನೀನು ಬಂದು ನಿನ್ನ ಪಾಪಗಳನ್ನು ಒಪ್ಪಿಕೊಂಡು ನೀನು ಬಿಟ್ಟು ಬಿಡುವಾಗ, ದೇವರು ನಿನಗೆ ಕ್ಷಮಾಪಣೆ ಕೊಡುವಾಗ ನಿನ್ನ ಪಾಪಗಳು ಏನಾಗ್ತವಂತೆ, ಪರಿಹಾರವಾಗ್ತವೆ. ಪಾಪಗಳನ್ನು ಪರಿಹಾರ ಮಾಡುವ ಆತನು ದೇವರು ಮಾತ್ರ ಆಗಿದ್ದಾನೆ. ಯೇಸು ಸ್ವಾಮಿ ಬಳಿಗೆ ಅನೇಕರು ಬಂದಾಗ ಆತನ ಅನೇಕರ ಪಾಪಗಳನ್ನು ಏನು ಮಾಡಿದರಿ, ಕ್ಷಮಿಸಿದೆ. ಯಾಕಂದರೆ ಈ ಲೋಕದಲ್ಲಿ ಮನುಷ್ಯ ಕುಮಾರನು ಮಾತ್ರ ಪಾಪಗಳನ್ನು ಕ್ಷಮಿಸುವುದಕ್ಕೆ ಅಧಿಕಾರ ಉಂಟೆಂಬುದಾಗಿ ಆತನ ಏನು ಮಾಡಿದ, ತೋರಿಸಿಕೊಟ್ಟ ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಆತನನ್ನು ನಂಬುವವರಿಗೆ ನಿತ್ಯ ಜೀವ ಎನ್ನುವಂಥದ್ದು ಇದೆ. ಆತನನ್ನು ನಂಬುವವರಿಗೆ, ವಿಶ್ವಾಸವಿಡುವಂಥವರಿಗೆ ಪರಲೋಕ ಎನ್ನುವಂಥದ್ದು ಖಂಡಿತವಾಗಿ ಇರುವಂಥದ್ದಾಗಿದೆ ಪ್ರಿಯರು. ಅದರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ಕ್ಷಮಾಪಣೆ ಕೊಡುವಾಗ ನಮ್ಮ ಪಾಪಗಳು ಏನಾಗ್ತವೆ, ಪರಿಹಾರ ಆಗ್ತವೆ. ನೀವು ಮೊದಲನೇ ಸಮುವೇಲನ ಪುಸ್ತಕ 17ನೇ ಅಧ್ಯಾಯವನ್ನು ತೆಗೆದಿಟ್ಕೊಂಡಿದ್ದೆ ಆದರೆ ಅಲ್ಲಿ ನಾವು ನೋಡ್ತಾ ಒಂದು ಸನ್ನಿವೇಶ ಅಲ್ಲಿ ನಮಗೆ ಸ್ಪಷ್ಟವಾಗಿ ಅನೇಕ ಸಾರಿ ನಾವು ಕೇಳಿಸ್ಕೊಂಡಿದ್ದೇವೆ. ಅಲ್ಲಿ ಒಂದು ಯುದ್ಧ ಎನ್ನುವಂಥದ್ದು ಪ್ರಾರಂಭವಾಗಿದೆ ಫಿಲಿಸ್ಟಿಯರಿಗೆ ಮತ್ತು ಇಸ್ರಾಯೇಲರಿಗೆ. ಅಂತಹ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ, ಫಿಲಿಸ್ಟಿಯರಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಭಾಳ ಏನಂತ ಹೇಳ್ತಾ ಇದ್ದೇವೆ, ಗೊಲ್ಯಾತನೆನ್ನುವಂಥ ದಷ್ಟಪುಷ್ಟನಾಗಿರ್ತಕ್ಕಂಥ ವ್ಯಕ್ತಿ ಪ್ರೇಯರ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆ ವ್ಯಕ್ತಿ ಇದ್ದಾನೆ. ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ ಅಂತಂದರೆ 40 ದಿವಸಗಳ ಕಾಲ ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾನ್ರಿ, ಇವರು ಇಸ್ರಾಯೇಲರ ಮೇಲೆ ಕೂಗ್ತಾ ಇದ್ದಾನೆ, ನಿಮ್ಮಲ್ಲಿ ಒಬ್ಬನು ಯಾರಾದರೂ ಗಂಡಸಿದ್ರೆ ಬರ್ರಿ, ಹಲ್ಲೆಲೂಯಾ, ನನ್ನನ್ನು ಸೋಲಿಸಿದರೆ ನಾವೆಲ್ಲರೂ ಕೂಡ ನಿಮಗೆ ಏನಾಗ್ತೀವಿ, ಶರಣಾಗ್ತೀವಿ ಎಂಬುದಾಗಿ. ಮುಂಜಾನೆಯ ಸಮಯದಲ್ಲಿ, ಸಾಯಂಕಾಲದ ಸಮಯದಲ್ಲಿ ಏನು ಮಾಡ್ತಾ ಇದ್ದಾನೆ, ಕೇಕೆ ಆಗ್ತಾ ಇದ್ದಾನೆ, ಕೂಗ್ತಾ ಇದ್ದಾನೆ ಪ್ರೇಯರ್. ಹಲ್ಲೆಲೂಯಾ. ಅವನ ಒಂದು ಆಕಾರ, ಅವನ ಒಂದು ಕರ್ಕಶವಾದಂಥ ಧ್ವನಿ, ಅವನ ಬಳಿಯಲ್ಲಿರ್ತಕ್ಕಂಥ ಒಂದು ಆಯುಧಗಳನ್ನು ನೋಡಿರ್ತಕ್ಕಂಥ ಇಸ್ರಾಯೇಲಿನ ಅರಸನಾಗಿರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ ಯಾರ್ರೀ, ಸೌಲರಾಜನು, ಅವನ ಎಲ್ಲ ಸೈನಿಕರು ಏನು ಮಾಡ್ತಾ ಇದ್ದಾರಂತೆ, ಭಯ ಪಡ್ತಾ ಇದ್ದಾರೆ. ಹಲ್ಲೆಲೂಯಾ. ಏನು ಮಾಡ್ತಾ ಇದ್ದಾರೆ ಇವರು, ಭಯ ಪಡ್ತಾ ಇದ್ದಾರೆ. ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ದೇವರು ನಮ್ಮ ಸಂಗಡ ಇರುವಾಗ ನಮಗೆ ಭಯ ಇರುತ್ತಾ?
ಇರಲ್ಲ. ಯಾಕಿರಲ್ಲ ಹೇಳ್ರಿ? ದೇವರೇ ನಮ್ಮ ಎಲ್ಲ ಆಗು ಹೋಗುಗಳನ್ನು ಆತನ ಏನು ಮಾಡ್ತಾನೆ? ನೋಡಿಕೊಳ್ಳುವ ಆತನಾಗಿದ್ದಾನೆ. ಅದರ ಸಲುವಾಗಿ ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು ಎಂಬುದಾಗಿ. ದೇವರು ನಮ್ಮ ಪಕ್ಷವಾಗಿದ್ದರೆ ನಮ್ಮನ್ನು ಸೋಲಿಸುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಆ ವ್ಯಕ್ತಿ ಕೂಗ್ತಾ ಇದ್ದಾನೆ. ಈ ಘಟನೆ ಎಷ್ಟು ದಿವಸಗಳ ಕಾಲ ನಡೀತಾ ಇದಂತೆ? 40 ದಿವಸಗಳ ಕಾಲ ನಡೀತಾ ಇದೆ. ಇಸ್ರಾಯೇಲರು ಯಾರು ಕೂಡ ಆ ಒಂದು ಸ್ಥಳಕ್ಕೆ ಹೋಗಲಾರ್ದೆ, ಆ ಒಂದು ತಗ್ಗಿಗೆ ಹೋಗಲಾರದೆ ಅವರೆಲ್ಲರೂ ಕೂಡ ಏನು ಮಾಡ್ತಾ ಇದ್ದಾರಂತೆ? ಭಯಪಟ್ಟು ತಮ್ಮ ಒಂದು ಡೇರೆಗಳಲ್ಲಿ ಅವಿತುಕೊಂಡು ಕುಳಿತುಕೊಂಡಿದ್ದಾರೆ ಪ್ರಿಯರೇ. ಅಂತಹ ಸಮಯದಲ್ಲಿ ಒಂದು ಹುಡುಗ ಹೋಗ್ತಾ ಇದ್ದಾನೆ, ಒಬ್ಬ ಹುಡುಗ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನೋಡ್ರಿ, ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಹುಡುಗ ಹೋಗಿ ಆ ವ್ಯಕ್ತಿ ಕೂಗುವಂಥದ್ದನ್ನು, ಅರಚುವಂಥದ್ದನ್ನು ಕೇಳಿಸಿಕೊಂಡು ಆ ಹುಡುಗನ ರೋಮ ಏನಾಗ್ತಾ ಇದಾವ್ರಿ? ಎದ್ದೇಳ್ತಾ ಇದ್ದಾವೆ. ಅಯ್ಯೋ, ಈ ವ್ಯಕ್ತಿ ದೇವರಿಗೆ ವಿರುದ್ಧವಾಗಿ ಏನು ಮಾಡ್ತಾ ಇದ್ದಾನೆ? ಕೂಗ್ತಾ ಇದ್ದಾನೆ, ದೇವರನ್ನೇ ಹೀಯಾಳಿಸ್ತಾ ಇದ್ದಾನೆ, ದೇವರ ಮಕ್ಕಳನ್ನು ಹೀಯಾಳಿಸ್ತಾ ಇದ್ದಾನೆ, ಜೀವಸ್ವರೂಪನಾದ ದೇವರ ಸೈನ್ಯವನ್ನು ಹೀಯಾಳಿಸುವುದಕ್ಕೆ ಈ ಫಿಲಿಸ್ಟಿಯನು ಎಷ್ಟರವನು ಎಂಬುದಾಗಿ ಹೇಳಿ ಅರಸನ ಬಳಿಗೆ ಹೋದ. ನಾನು ಅವನನ್ನು ಕೊಲ್ತೀನಿ ಅಂತೇಳಿ. ಅರಸನು ಒಂದು ವೇಳೆ ಆ ಹುಡುಗನನ್ನು ನೋಡಿ ಕಾಮಿಡಿ ಮಾಡಿರ್ಬೋದು. ಹಲ್ಲೆಲೂಯಾ. ಒಂದು ವೇಳೆ ಅಯ್ಯೋ, ಇಷ್ಟು ಬಲಾಢ್ಯರಾಗಿರ್ತಕ್ಕಂಥ ನಮ್ಮಿಂದನೇ ಆಗ್ತಾ ಇಲ್ಲ, ನಿಪುಣರಾಗಿರ್ತಕ್ಕಂಥ ಸೈನಿಕರಿದ್ದಾರೆ, ನಮ್ಮಿಂದನೇ ಆಗ್ತಾ ಇಲ್ಲ, ಒಬ್ಬ ಹುಡುಗ ನಿನ್ನಿಂದ ಏನು ಮಾಡೋದಕ್ಕೆ ಸಾಧ್ಯ? ಅಷ್ಟು ದಷ್ಟಪುಷ್ಟ ಬಲಿಷ್ಠನಾಗಿರ್ತಕ್ಕಂಥ 10 ಫೀಟ್ ಎತ್ತರ ಇರ್ತಕ್ಕಂಥ ವ್ಯಕ್ತಿಯಲ್ಲ. ಹಲ್ಲೆಲೂಯಾ. ಅವನು ಕೂಡ ಅಂದ್ಕೊಳ್ತಾ ಇದ್ದಾನೆ ಏನಂತೇಳಿ, ನೀನು ಯಾರಾದರೂ ಬಂದ್ರಪ್ಪ ಅಂದ್ರೆ ಅವ್ರನ್ನ ಏನು ಮಾಡಿಬಿಡ್ತೀನಿ ನಾನು, ಏನಂತ ಹೇಳ್ತೀವಿ, ಗೊಂಬೆಗಳೋಪಾದಿಯಲ್ಲಿ ಮುರಿದಾಕ್ಬಿಡ್ತೀನಿ. ಅವುಗಳನ್ನು ನಾಯಿಗಳಿಗೆ, ಪಕ್ಷಿಗಳಿಗೆ ನಾನೇನು ಮಾಡಿಬಿಡ್ತೀನಿ? ಮುರಿದು ಕೊಟ್ಬಿಡ್ತೀನಿ. ಅವುಗಳಿಗೆ ಏನಾಗ್ತವೆ? ನಿನ್ನ ದೇಹ, ಬರುವಂಥವರ ದೇಹ ಅವುಗಳಿಗೆ ಏನಾಗುತ್ತೆ? ಆಹಾರವಾಗುತ್ತೆ ಎಂಬುದಾಗಿ ಹೀಯಾಳಿಸಿ ಕೆಟ್ಟ ಪದಗಳಿಂದ ನಿಂದಿಸಿ ಏನು ಮಾಡ್ತಾ ಇದ್ದಾನ್ರಿ? ಬೈತಾ ಇದ್ದಾನೆ ಪ್ರಿಯರೇ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆ ಸಂದರ್ಭದಲ್ಲಿ ಈ ವ್ಯಕ್ತಿ ಕೇಳಿಸಿಕೊಂಡಿದ್ದಾದ್ಮೇಲೆ ಇಲ್ಲ ನಾನು ಹೋಗ್ತೀನಿ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ಜನರು ಏನು ಮಾಡಿದ್ದಾರೆ? ದೇವರ ಬಲವನ್ನು ಆಶ್ರಯಿಸ್ತಾ ಇಲ್ಲ. ಯಾರ ಬಲವನ್ನು ಆಶ್ರಯಿಸ್ತಾ ಇದ್ದಾರೆ? ತಮ್ಮಲ್ಲಿರ್ತಕ್ಕಂಥ ಈಟಿ, ತಮ್ಮಲ್ಲಿರ್ತಕ್ಕಂಥ ಕತ್ತಿಗಳು, ತಮ್ಮಲ್ಲಿರ್ತಕ್ಕಂಥ ಡಾಲು, ತಮ್ಮಲ್ಲಿರ್ತಕ್ಕಂಥ ಏನು ಹೇಳ್ತದೆ ಸೈನಿಕ ವೃಂದ, ತಮ್ಮಲ್ಲಿರ್ತಕ್ಕಂಥ ಶಾರೀರಿಕ ಶಕ್ತಿಯನ್ನು ನೋಡ್ತಾ ಇದ್ದಾರೆ ಹೊರತಾಗಿ ತಾಂತ್ರಿಕವಾಗಿರ್ತಕ್ಕಂಥ ಶಕ್ತಿಯನ್ನು ನೋಡ್ತಾ ಇದ್ದಾರೆ ಹೊರತಾಗಿ ದೇವರ ಶಕ್ತಿಯನ್ನು ಅವರು ಆಶ್ರಯಿಸ್ತಾ ಇಲ್ಲ, ದೇವರ ಬಲವನ್ನು ಆಶ್ರಯಿಸ್ತಾ ಇಲ್ಲ. ಒಬ್ಬ ಚಿಕ್ಕ ಹುಡುಗ, ಹಲ್ಲೆಲೂಯಾ, ಅವನು ಹೋಗ್ತಾ ಇದ್ದಾನೆ ಪ್ರಿಯ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವನು ಹೋಗಬೇಕಾದ್ರೆ ಅವನಿಗೂ ಕೂಡ ಒಂದು ಕಾನ್ಫಿಡೆಂಟ್ ಇದೆ. ಏನಂತ ಹೇಳ್ರಿ? ನಾನು ನನ್ನ ತಂದೆಯ ಕುರಿಗಳನ್ನು ಮೇಯಿಸುವಂಥ ಸಮಯದಲ್ಲಿ ಮಂದೆಗಳಲ್ಲಿ ಒಂದು ವೇಳೆ ಕುರಿಗಳನ್ನು ಹಿಡಿದುಕೊಂಡು ಬರುವುದಕ್ಕೆ ಸಿಂಹ ಆಗಲಿ ಕರಡಿ ಆಗಲಿ ಬಂದಂಥ ಸಮಯದಲ್ಲಿ, ಕುರಿಮರಿಯನ್ನು ಹಿಡಿದುಕೊಂಡು ಹೋಗುವಂಥ ಸಮಯದಲ್ಲಿ ನಾನು ಒಡನೆ ಅದನ್ನು ಬೆನ್ನಟ್ಟಿ ಏನು ಮಾಡ್ತಾ ಇದ್ದೆ? ಆ ಸಿಂಹವನ್ನು, ಆ ಕರಡಿಯನ್ನು ಸಾಯಿಸಿ ಕುರಿಮರಿಯನ್ನು ರಕ್ಷಿಸಿ ನಾನು ತೆಗೆದುಕೊಂಡು ಬರ್ತಾ ಇದ್ದೆ. ದೇವರು ನನ್ನ ಸಂಗಡ ಇದ್ದಾನೆ, ದೇವರು ನನಗೆ ಬಲ ಕೊಡ್ತಾನೆ ಎನ್ನುವಂಥ ಒಂದು ಸಾಕ್ಷಿ ಪ್ರಿಯರೇ. ಯಾರ್ದ್ರಿ? ಹುಡುಗನಾಗಿರುವಂಥ ದಾವೀದನದ್ದು ಪ್ರಿಯರೇ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದಾವೀದನು ಹೋಗ್ತಾ ಇದ್ದಾನೆ. ಅಲ್ಲಿ 41ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ದಾವೀದನು ಸಮೀಪಕ್ಕೆ ಬಂದನು, ಫಿಲಿಸ್ಟಿಯನು ದಾವೀದನ ಸಮೀಪಕ್ಕೆ ಬಂದನು, ಗುರಾಣಿ ಓರುವವನು ಅವನ ಹಿಂದೆ ಇದ್ದನು. ಫಿಲಿಸ್ಟಿಯನು ಕೆಂಬಣ್ಣದವನು, ಸುಂದರನು, ಯೌವನಸ್ಥನು ಆದ ದಾವೀದನನ್ನು ನೋಡಿ ತಿರಸ್ಕಾರದಿಂದ ಅವನಿಗೆ, ನೀನು ಕೋಲು ಹಿಡಿದು ನನ್ನ ಬಳಿಗೆ ಬರುವುದೇನು? ನಾನು ನಾಯಿಯೋ ಎಂದು ಹೇಳಿ ಅವನನ್ನು ತನ್ನ ದೇವರ ಹೆಸರಿನಲ್ಲಿ ಶಪಿಸಿ, ಇಲ್ಲಿ ಬಾ, ನಿನ್ನ ಮಾಂಸವನ್ನು ಮೃಗ ಪಕ್ಷಿಗಳಿಗೆ ಹಂಚಿಕೊಡುತ್ತೇನೆ ಅಂದನು. ಹಲ್ಲೆಲೂಯಾ. ಶತ್ರು, ಯಾಕಂದರೆ ಅವನು ಬಲಾಢ್ಯನಂತೇಳಿ ಅವನಿಗೆ ಗೊತ್ತು. ಅಂಥವ್ರನ್ನ ಎಷ್ಟು ಜನರನ್ನ, ಅದಕ್ಕಿಂತಲೂ ಏನಂತ ಹೇಳ್ತಾರೆ, ದೊಡ್ಡ ಸೈನಿಕರನ್ನ ಎಷ್ಟೋ ಜನರನ್ನ ಏನು ಮಾಡಿದಾನಂತ ಹೊಡೆದು ಹಾಕಿದಾನೆ ಪ್ರಿಯರೇ. ಈ ಸಣ್ಣ ಹುಡುಗನನ್ನು ಹೊಡೆಯೋದು ಬಹಳ ಏನ್ರಿ ಈಸಿ. ಹಲ್ಲೆಲೂಯಾ. ಪ್ರಿಯರೇ, ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆಯುಧ ಓರುವಂಥ ವ್ಯಕ್ತಿ ಯಾರಿಂದ ಇದ್ದಾರಂತೆ? ಗೊಲ್ಯಾತನ ಹಿಂದೆ ಇದ್ದಾರೆ. ನಾವು ನೋಡ್ತಾ ಇದ್ದೇವೆ, ಆ ಸಮಯದಲ್ಲಿ ದಾವೀದನ ಒಂದು ಮಾತನ್ನು ಹೇಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ಬಲವನ್ನು ಕೊಡುವಾಗ, ಅಲ್ಲಿ ನಾವು ನೋಡ್ತಾ 45ನೇ ವಚನ, ಆಗ ದಾವೀದನು ಅವನಿಗೆ, ನೀನು ಈಟಿ ಕತ್ತಿ ಬರ್ಜಿಗಳೊಡನೆ ನನ್ನ ಬಳಿಗೆ ಬರುತ್ತಿ, ನಾನಾದರೂ ನೀನು ಹೀಯಾಳಿಸಿದಂಥ ಸೇನಾಧೀಶ್ವರನು, ಇಸ್ರಾಯೇಲ್ಯರ ಯುದ್ಧಭಟರ ದೇವರು ಆಗಿರುವ ಯೆಹೋವನ ನಾಮದೊಡನೆ ನಿನ್ನ ಬಳಿಗೆ ಬರುತ್ತೇನೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಯಾರ ನಾಮ ರೀ? ದೇವರ ನಾಮದೊಡನೆ. ದೇವರು ತನ್ನ ಹೆಸರನ್ನು ಹೇಳಿಕೊಳ್ಳುವಂಥವರೆಲ್ಲರಿಗೆ ಆತನ ಸಮೀಪಕ್ಕೆ ಬಂದು ಏನು ಮಾಡ್ತಾನೆ? ಆಶೀರ್ವದಿಸ್ತಾನೆ. ಇಲ್ಲ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ದಾವೀದನ ನಂಬಿಕೆಯನ್ನು, ದಾವೀದನ ಒಂದು ಪ್ರವಾದನೆಯನ್ನು ನುಡಿತಾ ಇದ್ದಾನೆ. ಏನಂತೇಳಿ? ನೀನು
ಬಲಿಷ್ಠನಾಗಿರ್ತಕ್ಕಂಥ ವ್ಯಕ್ತಿ ಆಗಿರ್ಬೋದು, ಆದರೂ ದೇವರು ನನಗೆ ನಿನ್ನನ್ನು ಏನು ಮಾಡ್ತಾನೆ, ಒಪ್ಪಿಸಿಕೊಡ್ತಾನೆ. ನೀನೇನೋ ಈಟಿ ಕತ್ತಿ ಬರ್ಜಿಗಳೊಡನೆ ಬರ್ತಾ ಇದ್ದೀ, ನಾನಾದರೂ ಸೇನಾಧೀಶ್ವರನು. ಯಾರನ್ನು ನೀನು ಹೀಯಾಳಿಸ್ತಾ ಇದೆಯೋ, ಯಾರನ್ನು ನೀನು ತಿರಸ್ಕಾರ ಮಾಡ್ತಾ ಇದೆಯೋ, ಯಾರು ನೀನು ಬೈತಾ ಇದೆಯೋ, ಅದೇ ದೇವರ ಹೆಸರಿನಲ್ಲಿ ನಾನೇನು ಮಾಡ್ತಾ ಇದ್ದೀನಿ, ನಿನ್ನ ಮುಂದೆ ಬರ್ತೀನಿ ಎಂಬುದಾಗಿ ಏನು ಮಾಡಿದ ಪ್ರಿಯರೇ, ಓದ ಪ್ರಿಯರೇ. ಆತನ ಕೈಯಲ್ಲಿ ಒಂದು ಕೋಲು, ಆತನ ಕೈಯಲ್ಲಿ ಒಂದು ಏನಿತ್ತು ರೀ, ಕವಣೆ. ಹಲ್ಲೆಲೂಯ, ಪ್ರೈಸ್. ಕವಣೆ ಅಂತೀವಲ್ರಿ, ಕವಣೆ. ಹಲ್ಲೆಲೂಯ. 5 ನುಣುಪಾದ ಕಲ್ಲುಗಳನ್ನು ಆರಿಸಿಕೊಂಡ ಒಂದೇ ಒಂದು ಕಲ್ಲಿನಿಂದ ಏನು ಮಾಡ್ತಾ ಇದ್ದಾನೆ, ತಿರುಗಿಸಿ ಏನು ಮಾಡಿದ್ರಿ, ಎಸೆದ ಪ್ರಿಯರೇ. ಹಲ್ಲೆಲೂಯ. ಆ ಕಲ್ಲು ನೇರವಾಗಿ ಎಲ್ಲಿ ಹೋಯ್ತಂತೆ, ಗೊಲ್ಯಾತನ ಹಣೆಯ ಒಳಗಡೆ ಒಕ್ಕುಂತ ಪ್ರಿಯರೇ. ಹಲ್ಲೆಲೂಯ, ಪ್ರೈಸ್. ಒಂದು ವಿಷಯ ಸಂಗತಿ ನಾವಿಲ್ಲಿ ನೆನಪು ಮಾಡಿಕೊಳ್ಳಬೇಕು. ದಾವೀದನು ಯಾರ ಒಂದು ಬಲದಿಂದ ಹೋಗ್ತಾ ಇದ್ದಾನೆ, ದೇವರ ಬಲದಿಂದ. ಹಲ್ಲೆಲೂಯ, ಪ್ರೈಸ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ಬಲದಿಂದ ಹೋದ ಕಾರಣಕ್ಕಾಗಿ ಆ ವ್ಯಕ್ತಿಗೆ ಕಲ್ಲು ಎನ್ನುವಂಥದ್ದು ಎಷ್ಟಿರುತ್ತೆ ರೀ, ಚಿಕ್ಕದಾಗಿರುತ್ತೆ. ಅವನು ಹಿಂಗಂದ್ರೆ ಏನಾಗ್ಬೋದಾಗಿತ್ತು, ಅದು ಹೋಗ್ಬೋದಾಗಿತ್ತು. ಹಲ್ಲೆಲೂಯ, ಸ್ವಲ್ಪ ಸೈಡ್ಗೆ ಆದರೂ ಕೂಡ ಹೋಗ್ಬೋದಾಗಿತ್ತು. ಆದರೆ ಅಲ್ಲಿ ದಾವೀದನ ಕೈಯಲ್ಲಿ ಅಲ್ಲಿ ಯಾರ್ದು ಹಸ್ತ ರೀ, ದೇವರ ಹಸ್ತ, ದೇವರ ಒಂದು ಬಲ. ಹಲ್ಲೆಲೂಯ. ಅವನು ತಪ್ಪಿಸಿಕೊಂಡು ಆ ಕಡೆ ಈ ಕಡೆ ಯಾವ ಕಡೆ ಹೋದರೂ ಕೂಡ ಆ ಕಲ್ಲು ಮಾತ್ರ ಎಲ್ಲಿಗೆ ಹೋಗುತ್ತೆ, ಅದು ನೇರವಾಗಿ ಎಲ್ಲಿಗೆ ಹೋಗುತ್ತೆ, ಅವನ ಹಣೆಯ ಒಳಗಡೆ ಒಕ್ಕೊಳ್ಳುತ್ತೆ ಪ್ರಿಯರ. ಕಾರಣ ಒಂದೇ, ಅಲ್ಲಿ ದೇವರ ಕಾರ್ಯ ಎನ್ನುವಂಥ ನಡೀತಾ ಇದೆ ಪ್ರಿಯರ. ದೇವರು ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ದೇವರು ದಾವೀದನಿಗೆ ಬಲವನ್ನು ಕೊಡುವಾಗ ಶತ್ರು ಎನ್ನುವಂಥವನು ಅವರು ಎಷ್ಟೇ ದೊಡ್ಡವನಾಗಿರಲಿ, ಆ ಶತ್ರುವಿನ ಮೇಲೆ ದೇವರು ಏನು ಮಾಡ್ತಾನೆ, ನಮಗೆ ಜಯವನ್ನು ಕೊಡ್ತಾನೆ ಪ್ರಿಯ. ಇವತ್ತಿನವರೆಗೂ ಕೂಡ ನೋಡ್ರಿ, ಇಸ್ರಾಯೇಲ್ ದೇಶ ಎಷ್ಟು ರೀ ಚಿಕ್ಕದಾಗಿರ್ತಕ್ಕಂಥ ದೇಶ. ಹಲ್ಲೆಲೂಯ. ಎಷ್ಟೆಷ್ಟೋ ಬಲಾಢ್ಯ ದೇಶಗಳು ಅದರ ಮೇಲೆ ಏನು ಮಾಡ್ತಾ ಇದ್ದಾವೆ, ಯುದ್ಧಕ್ಕೆ ಬರ್ತಾ ಇದ್ದಾವೆ. ಹಲ್ಲೆಲೂಯ, ಪ್ರೈಸ್. ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಶತ್ರುಗಳೇ. ಹಲ್ಲೆಲೂಯ, ಎಲ್ಲರೂ ಶತ್ರುಗಳೇ. ಆದರೂ ಕೂಡ ಇತಿಹಾಸದಲ್ಲಿ ಇಲ್ಲವೇ ಇಲ್ಲ ಅದಕ್ಕೆ ಸೋಲು ಎನ್ನುವಂಥದ್ದು. ಯಾಕಂದರೆ ದೇವರು ಅದಕ್ಕೆ ಮುಂಬಲವಾಗಿ ದೇವರ ಬಲದಿಂದ ಅವ್ರು ಏನು ಮಾಡ್ತಾ ಇದ್ದಾರೆ, ಮುಂದಕ್ಕೆ ಹೋಗ್ತಾ ಇದ್ದಾರೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವ್ರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ದೇವರು ಬಲ ಕೊಡುವಾಗ ಯಾರಂತೆ, ಮನುಷ್ಯರಲ್ಲ, ಯಾರ್ರೀ, ಕತ್ತಿಗಳಲ್ಲ, ಈಟಿಯಲ್ಲ, ಬರ್ಜಿಗಳಲ್ಲ, ಯಾರು, ದೇವರು ಬಲ ಕೊಡುವಾಗ ಶತ್ರುವಿನ ಮೇಲೆ ದೇವರು ನಮಗೇನು ಕೊಡ್ತಾನೆ, ಜಯವನ್ನು ಕೊಡ್ತಾನೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, 1 ಸಮುವೇಲ 17ನೇ ಅಧ್ಯಾಯದಲ್ಲಿ ದೇವರು ಬಲವನ್ನು ದಾವೀದನ ಮೂಲಕವಾಗಿ ಇಸ್ರಾಯೇಲರಿಗೆ ಏನು ಮಾಡಿದರು, ಅನುಗ್ರಹ ಮಾಡಿದರು ಪ್ರಿಯರೇ. ಇವತ್ತು ಕೂಡ ನಮ್ಮ ಜೀವಿತದಲ್ಲಿ ನಾವು ಕೆಲವೊಂದು ಪರಿಸ್ಥಿತಿಗಳು ನಮ್ಮನ್ನು ಮುಳುಗಿಸಬೇಕಂತೇಳಿ ನಾವು ನಮ್ಮ ಸಮೀಪಕ್ಕೆ ಬರುವಾಗ ನಾವು ಪ್ರಾರ್ಥನೆ ಮಾಡಬೇಕು. ಏನು ಮಾಡಬೇಕ್ರಿ, ನಾವು ಪ್ರಾರ್ಥನೆ ಮಾಡಬೇಕು. ದೇವರ ಬಲವನ್ನು ನಾವು ಹೊಂದಿಕೊಳ್ಳಬೇಕು, ದೇವರ ಶಕ್ತಿಯನ್ನು ನಾವು ಹೊಂದಿಕೊಳ್ಳಬೇಕು. ಪ್ರಾರ್ಥನೆಯಲ್ಲಿ ಬಲ ಇದೆ, ಶಕ್ತಿ ಇದೆ ಎಂಬುದಾಗಿ ನಾವು ಗ್ರಹಿಸಿಕೊಳ್ಳಬೇಕು. ಅವುಗಳನ್ನು ಪರಿಹಾರಕ್ಕೋಸ್ಕರವಾಗಿ ಮನುಷ್ಯರನ್ನು ಬೆನ್ನತ್ತುವಂಥದ್ದಲ್ಲ. ಹಲ್ಲೆಲೂಯ, ಪ್ರೈಸ್. ಅನೇಕ ಸಾರಿ ನಮಗೇನು ಆಲೋಚನೆಗಳು ಬರ್ತವೆ, ಇಲ್ಲ ಅವರ ಬಳಿಗೆ ಹೋದರೆ ನಮಗೇನಾಗುತ್ತೆ, ಸಹಾಯ ಸಿಗುತ್ತೆ, ಇವ್ರ ಬಳಿಗೆ ಹೋದರೆ ನಮಗೆ ಸಹಾಯ ಸಿಗುತ್ತೆ. ಲಾಸ್ಟ್ಗೆ ಅವ್ರು ಮಾಡ್ತೀನಿ ಅಂತೇಳಿ ನಮ್ಮನ್ನು ಏನು ಮಾಡಿಬಿಡ್ತಾರೆ, ನಿರಾಶೆಗೆ ಕೆಡವಿಬಿಡ್ತಾರೆ. ಹಲ್ಲೆಲೂಯ, ಪ್ರೈಸ್. ಯಾಕಂದರೆ ಅವ್ರ ತಲೆಗೆ ಇನ್ನೂ ಭಾಳ ಹುಳಗಳು, ಇವ್ನು ನನ್ನ ಹತ್ರನೇ ಬಂದ, ಇವ್ನು ಹೆಂಗಾದ್ರೂ ಮಾಡಿ ನಾನೇನು ಮಾಡಬೇಕು, ತುಳಿಬೇಕು. ಹಲ್ಲೆಲೂಯ, ಪ್ರೈಸ್. ಆದರೆ ನೀನು ಸರ್ವಾಧಿಕಾರಿಯಾದಂಥ ದೇವರ ಬಳಿಗೆ ಬರುವಾಗ ಎಲ್ಲರ ಆಲೋಚನೆಗಳನ್ನು ಬಲ್ಲಂಥ ದೇವರು ಪರಿಸ್ಥಿತಿಗಳನ್ನು ಆತನೇನು ಮಾಡ್ತಾನೆ, ತಾರುಮಾರು ಮಾಡ್ತಾನೆ. ಹಲ್ಲೆಲೂಯ, ಪ್ರೈಸ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ದೇವರ ಸಮೀಪಕ್ಕೆ ನೀನು ಬರುವಾಗ, ದೇವರ ಬಲವನ್ನು ನೀನು ಹೊಂದಿಕೊಳ್ಳುವಾಗ, ಆ ಪರಿಸ್ಥಿತಿಗಳು ಎಂತಹ ರೀತಿಯಲ್ಲಿದ್ದರೂ ಕೂಡ ದೇವರು ಏನು ಮಾಡ್ತಾನೆ, ಆ ಒಂದು ಪರಿಸ್ಥಿತಿಗಳ ಮೇಲೆ ನಿನಗೆ ಜಯ ಕೊಡ್ತಾನೆ, ಶತ್ರುವಿನ ಮೇಲೆ ನಿನಗೆ ಏನು ಕೊಡ್ತಾನೆ, ಜಯ ಕೊಡ್ತಾನೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ಕ್ಷಮಾಪಣೆಯನ್ನು ಕೊಡುವಾಗ ನಮ್ಮ ಪಾಪಗಳು ಪರಿಹಾರವಾಗ್ತವೆ. ದೇವರು ಬಲವನ್ನು ಕೊಡುವಾಗ ನಾವು ಎಲ್ಲವುಗಳ ಮೇಲೆ, ಶತ್ರುಗಳ ಮೇಲೆ ಜಯವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಆದಿಕಾಂಡ ಪುಸ್ತಕ 26ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರು ಕರುಣಿಸುವಾಗ ಏನಾಗುತ್ತೆ ಎಂಬುದಾಗಿ. ಅಲ್ಲಿ ಒಬ್ಬ ವ್ಯಕ್ತಿಯ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ, ಬಹಳ ವರ್ಷಗಳು ವೃದ್ಧಾಪ್ಯದಲ್ಲಿ ಹುಟ್ಟಿರ್ತಕ್ಕಂಥ ಅಬ್ರಹಾಮನಿಗಿರುವಂಥ ಒಬ್ಬ ಮಗನು ವಾಗ್ದಾನದ ಮಗನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆ ವಾಗ್ದಾನದ ಮಗನಾಗಿರ್ತಕ್ಕಂಥ ಇಸ್ಸಾಕನು ಆ ಸಮಯದಲ್ಲಿ ಏನು ಮಾಡ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡುವಾಗ ಸತ್ಯವೇದ ಹೇಳ್ತಾ ಇದೆ, ಐಗುಪ್ತ ದೇಶದಲ್ಲಿ ಬಹಳ ಏನು ಬಂದಿದಂತೆ, ಬರಗಾಲ ಬಂದಿದೆ ಪ್ರಿಯರೇ. ಹಲ್ಲೆಲೂಯ, ಪ್ರೈಸ್. ಬರಗಾಲವು ಬಂದ ಸಮಯದಲ್ಲಿ ಕಾನಾನ್ ದೇಶಕ್ಕೂ ಕೂಡ ಬರಗಾಲ, 1ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಬ್ರಹಾಮನ ಕಾಲದಲ್ಲಿ ಬಂದ ಮೊದಲನೆಯ ಬರವಲ್ಲದೆ ಇನ್ನೂ ಒಂದು ಬರವು ಕಾನಾನ್ ದೇಶಕ್ಕೆ ಬಂತು. ಆಗ ಇಸಾಕನು ಫಿಲಿಸ್ಟಿಯರ ಅರಸನಾದ ಅಬಿಮೆಲೇಕನ ಬಳಿಗೆ ಗೆರಾರಿಗೆ ಹೋದನು. ಅಲ್ಲಿ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನೀನು ಐಗುಪ್ತ ದೇಶಕ್ಕೆ ಇಳಿದು ಹೋಗಬೇಡ, ನಾನು ಹೇಳುವ ದೇಶದಲ್ಲಿ ನೀನು ವಾಸ ಮಾಡಬೇಕು. ನೀನು ಈ ದೇಶದಲ್ಲಿ ಪ್ರವಾಸಿಯಾಗಿರು. ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನನ್ನು ಅಭಿವೃದ್ಧಿಪಡಿಸಿ ನಿನಗೂ ನಿನ್ನ ಸಂತತಿಯವರಿಗೂ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು. ನಿನ್ನ ತಂದೆಯಾದ ಅಬ್ರಹಾಮನು ನನ್ನ ಮಾತನ್ನು ಕೇಳಿ ನಾನು ಹೇಳಿದಂತೆ ಮಾಡಿ ನನ್ನ ಆಜ್ಞಾ ನೇಮಾವಿಧಿಗಳನ್ನು
ಕೈಕೊಂಡು ನಡೆದದರಿಂದ ನಾನು ಅವನಿಗೆ ಮಾಡಿದ ಪ್ರಮಾಣವನ್ನು ನೆರವೇರಿಸಿ ನಿನ್ನ ಸಂತತಿಯವರನ್ನು ಆಕಾಶದಲ್ಲಿರುವ ನಕ್ಷತ್ರಗಳಷ್ಟಾಗಿ ಮಾಡಿ ಅವರಿಗೆ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು. ಭೂಮಿಯ ಎಲ್ಲ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಒಂದು ವೇಳೆ ಆಲೋಚನೆ ಮಾಡ್ಬೋದು, ಬರಗಾಲ ಬಂದ ಸಮಯದಲ್ಲಿ ನಮಗೇನಾಗುತ್ತೆ ರೀ, ಬೇರೆ ಕಡೆಗೆ ಹೋದ್ರೆ ನಾವೇನು ಮಾಡೋದಕ್ಕೆ ಸಾಧ್ಯ, ಬದುಕುಳಿಯೋದಕ್ಕೆ ಸಾಧ್ಯ ಎಂಬುದಾಗಿ ಸಾಮಾನ್ಯವಾಗಿ ಮನುಷ್ಯರಲ್ಲಿ ಬರುವಂಥ ಆಲೋಚನೆ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲ ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ದೇವರು ಮಾತಾಡ್ತಾ ಇದ್ದಾನೆ ಯಾರ ಸಂಗಡ, ಇಸಾಕನ ಸಂಗಡ, ನೀನು ಐಗುಪ್ತ ದೇಶಕ್ಕೆ ಇಳಿದು ಹೋಗಬೇಡ, ಅಲ್ಲಿ ಸಮೃದ್ಧಿ ಇರ್ಬೋದು, ಆದರೆ ಆ ಸಮೃದ್ಧಿಯಿಂದ ನಿನಗೇನಾಗಿದೆ, ನಿನಗೆ ನಾಶನ ಎನ್ನುವಂಥದ್ದು ಬರಲಿಕ್ಕಿದೆ, ನೀನು ಆ ಒಂದು ದೇಶದ ಕಡೆಗೆ ಹೋಗಬೇಡ. ಸಮೃದ್ಧಿಯನ್ನು ಅರಸಿ ಹೋಗಿರ್ತಕ್ಕಂಥ ಯಾರ್ರೀ, ನಾವು ನೋಡ್ತಾ ಇದ್ದೇವೆ ನವೋಮಿಯ ಕುಟುಂಬ, ಎಲಿಮೆಲೆಕ್ ಮತ್ತು ಮಹಲೋನ್ ಕಿಲ್ಲೋನ್, ಆ ಕುಟುಂಬ ಏನಾಯ್ತು ರೀ, ಏನಾಯಿತು, ನಾಶವಾಯಿತು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಓದಂಥವ್ರು 4 ಜನ, ಆದರೆ ಬಂದಂಥವರು ಒಬ್ಬರೇ ಪ್ರಿಯರೇ. ಹಲ್ಲೆಲೂಯಾ. ಒಬ್ಬ ಸೊಸೆ ಆ ಒಂದು ಸ್ಥಳದಿಂದ, ಮೋವಾಬ್ ಅನ್ನುವಂಥ ಪ್ರಾಂತ್ಯದಿಂದ ಬೆತ್ಲೆಹೇಮಿನ ಕಡೆಗೆ ಬಂದರು. ಹಲ್ಲೆಲೂಯಾ. ಲೋಟ ಭಾಳ ನೋಡೋದಕ್ಕೆ ಏದೇನು ವನದಂತೆ, ಏದೇನು ತೋಟದಂತೆ ಕಾಣುವಂಥ ಆ ಒಂದು ಯಾವುದು ಸೊದೊಮ ಗೊಮೋರ ಎನ್ನುವಂಥ ಪಾಪ ತುಂಬಿದಂಥ ಪಟ್ಟಣದ ಕಡೆಗೆ ಏನು ಮಾಡಿದ, ಆತನು ಕಣ್ಣೆತ್ತಿ ನೋಡ್ತಾ ಇದ್ದಾನೆ. ಎಲ್ಲಿ ನೋಡ್ತಾ ಇದ್ದಾನೆ, ಭೂಮಿ ಮೇಲೇ ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆ ಕಣ್ಣೆತ್ತಿ ನೋಡಿದಾಗ ಆತನಿಗೆ ಏನು ಕಾಣಿಸ್ತಾ ಇದೆ, ಸೊದೊಮ ಗೊಮೋರ ಕಾಣಿಸ್ತಾ ಇದೆ, ಅಲ್ಲಿರ್ತಕ್ಕಂಥ ಸಮೃದ್ಧಿ ಕಾಣಿಸ್ತಾ ಇದೆ, ಹೊರತಾಗಿ ಅಲ್ಲಿರ್ತಕ್ಕಂಥ ದೇವರಿಗೆ ವಿರುದ್ಧವಾಗಿರ್ತಕ್ಕಂಥ ಜನರ ಕಾರ್ಯಗಳು ಆತನಿಗೆ ಕಾಣಿಸ್ತಾ ಇಲ್ಲ ಪ್ರಿಯರಲ್ಲಿ. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅಲ್ಲಿಗೆ ಹೋದ ಆತನ ಕುಟುಂಬವು ಕೂಡ ಏನಾಯಿತು, ನಾಶನದ ಕಡೆಗೆ ಜಾರಿ ಹೋಯಿತು ಪ್ರಿಯರಲ್ಲಿ. ನಾವು ನೋಡ್ತಾ ಇದ್ದೇವೆ, ದೇವರು ಹೇಳ್ತಾ ಇದ್ದಾನೆ ಇಸಾಕನಿಗೆ, ನೀನು ಹೋಗಬೇಡ, ನಾನು ನಿನ್ಗೆ ಯಾವ ದೇಶದಲ್ಲಿ ಇರಬೇಕಂತ ಹೇಳ್ತೀನಿ ಅದೇ ದೇಶದಲ್ಲಿ ನೀನು ಇರುವುದೇ ಆದರೆ ನಾನು ನಿನ್ನ ಸಂಗಡ ಇದ್ದು ನಿನ್ನ ಸಂತತಿಯವರಿಗೆ ಈ ಪ್ರದೇಶವನ್ನೆಲ್ಲ ನಾನು ನಿನಗೆ ಹಂಚಿಕೊಡ್ತೀನಿ, ನಾನು ನಿನಗೆ ಏನು ಮಾಡ್ತೀನಿ, ನಿನ್ನ ಮೂಲಕವಾಗಿ ಜನಾಂಗಗಳನ್ನು ಆಶೀರ್ವಾದ ಮಾಡ್ತೀನಿ ಎಂಬುದಾಗಿ ಹೇಳಿದಾಗ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಇಸಾಕನು ಆ ದೇಶದಲ್ಲಿ 12ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಉತ್ತರ ಫಿಲಿಸ್ಟಿಯರ್ ನಾಡಿನಲ್ಲಿರುವಾಗ 26ನೇ, ಇಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಬೆಳೆಯನ್ನು ಹೊಂದಿದನು. ಯೆಹೋವನು ಅವನನ್ನು ಅಭಿವೃದ್ಧಿಪಡಿಸಿದನು, ಅವನ ಐಶ್ವರ್ಯವು ದಿನೇ ದಿನೇ ಹೆಚ್ಚಿದ್ದರಿಂದ ಬಹುಧನವಂತನಾದನು. ಅವನಿಗೆ ದನ ಕುರಿಗಳ ಸಂಪತ್ತು, ಅನೇಕ ಸೇವಕ ಜನವೂ ಇದ್ದವು. ಇದನ್ನು ನೋಡಿ ಫಿಲಿಸ್ಟಿಯರ್ ಏನು ಮಾಡಿದ್ರಂತೆ, ಹೊಟ್ಟೆ ಕಿಚ್ಚುಪಟ್ರು ಎಂಬುದಾಗಿ. ಹಲ್ಲೆಲೂಯಾ. 3ನೇದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರು. ಮೊದಲನೇದಾಗಿ ನಾವು ನೋಡಿದರೆ, ದೇವರು ಕ್ಷಮಾಪಣೆ ಕೊಡುವಾಗ ನಮ್ಮ ಪಾಪಗಳು ಏನಾಗ್ತವೆ, ಪರಿಹಾರವಾಗ್ತವೆ. ದೇವರು ಬಲವನ್ನು ಕೊಡುವಾಗ ನಾವು ಶತ್ರುಗಳ ಮೇಲೆ, ಎಂತಹ ಶತ್ರು, ಬಲಾಢ್ಯನಾದಂಥ ಶತ್ರುವಿನ ಮೇಲೆ ದೇವರು ನಮಗೆ ಜಯವನ್ನು ಕೊಡ್ತಾನೆ. ದೇವರು ನಮ್ಮನ್ನು ಕರುಣಿಸುವಾಗ ನಮ್ಮ ಕಷ್ಟಕ್ಕೆ ತಕ್ಕದಾದಂಥ ಪ್ರತಿಫಲವನ್ನು ದೇವರು ಏನು ಮಾಡ್ತಾನೆ, ಅನುಗ್ರಹಿಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಆ ಒಂದು ದೇಶದಲ್ಲಿ ಏನಿದೆ ಅಂತ ಹೇಳುತ್ತೆ ವಾಕ್ಯ, ಬರಗಾಲ ಇದೆ. ಏನಿದೆ ರೀ, ಬರಗಾಲ. ಆ ಬರಗಾಲದ ಸಮಯದಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಇಸಾಕನು ಸುಮ್ಮನೆ ಕೂಡಲಿಲ್ಲ, ದೇವರ ಮೇಲೆ ಆತುಕೊಂಡ. ಇಸಾಕನು ಏನು ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದೆ, ಅದೇ ವರ್ಷ, ಯಾವ ವರ್ಷ, ಅದೇ ಬರಗಾಲದ ವರ್ಷದಲ್ಲಿ ಇಸಾಕನು ಬೀಜಗಳನ್ನು ಬಿತ್ತುತ್ತಾ ಇದ್ದಾನೆ. ದೇವರ ಕರುಣೆಗಾಗಿ ಎದುರು ನೋಡ್ತಾ ಇದ್ದಾನೆ. ದೇವರು ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಪ್ರಿಯರೇ, ಆತನು ಬಿತ್ತಿರ್ತಕ್ಕಂಥದ್ದಕ್ಕೆ ಪ್ರತಿಫಲವಾಗಿ ದೇವರು ಆತನು ಪಟ್ಟಿರ್ತಕ್ಕಂಥ ಕಷ್ಟವನ್ನು ನೋಡಿ ಆತನನ್ನು ಕರುಣಿಸ್ತಾ ಇದ್ದಾನೆ ಪ್ರಿಯರೇ. ದೇವರು ನಮ್ಮ ಮೇಲೆ ಕರುಣೆಯನ್ನು ಇಡುವಾಗ ನಮ್ಮ ಕಷ್ಟ ಖಂಡಿತವಾಗಿ ಅದಕ್ಕೆ ತಕ್ಕದಾದಂಥ ಪ್ರತಿಫಲವನ್ನು ದೇವರು ಏನು ಮಾಡ್ತಾನೆ, ಅನುಗ್ರಹಿಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ 26ನೇ 12ನೇ ವಚನದಲ್ಲಿ ಅದೇ ವರ್ಷದಲ್ಲಿ 100ರಷ್ಟಂತೆ, ಎಷ್ಟಂತೆ ಬೆಳೆ ರೀ, 100ರಷ್ಟು ಬೆಳೆಯನ್ನು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಮಗೆ ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ, ಹೊಲದಲ್ಲಿ 100ರಷ್ಟು ಬೆಳೆಯನ್ನು ಹೊಂದಿಕೊಳ್ಳಲಾರದಂಥ ಸ್ಥಿತಿಯಲ್ಲಿ ನಾವು ಇರ್ತೀವಿ. ಯಾಕಂದರೆ ಭೂಮಿಯ ಫಲವತ್ತತೆ ಆಗಿರ್ಬೋದು, ನೀರಿನ ಅನುಕೂಲತೆ ಆಗಿರ್ಬೋದು, ಅಥವಾ ಬೀಜ ಏನೋ ಫಾಲ್ಟ್ ಆಗಿರ್ಬೋದು, ಅಥವಾ ಕಳೆ ತೆಗೆಯುವಂಥ ಸಮಯದಲ್ಲಿ ಕಳೆ ತೆಗೆಯಲಾರದೆ ಸೋಮಾರಿಗಳಾಗಿ ಇರುವಂಥ ಒಂದು ಸ್ಥಿತಿ ಆಗಿರ್ಬೋದು, ಏನೇನೋ ಸಮಸ್ಯೆಗಳು ಇರುವಂಥವುಗಳಂಥ ಸಮಯದಲ್ಲಿ ನಾವು ಏನೆಲ್ಲ ಕಷ್ಟಪಟ್ಟರೂ ಕೂಡ, ಎಲ್ಲ 100% ಮಾಡಿದರೂ ಕೂಡ ಫಲಿತ ಮಾತ್ರ 100ರಷ್ಟು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರಲ್ಲ ಪ್ರಿಯರೇ. ಹಲ್ಲೆಲೂಯಾ. ಆದರೆ ನಾವು ನೋಡ್ತಾ ಇದ್ದೇವೆ, ದೇವರ ಕರುಣೆಯ ಮೇಲೇ ಆತುಕೊಂಡಿರ್ತಕ್ಕಂಥ, ದೇವರ ಮಾತಿಗೆ ಕಿವಿಗೊಟ್ಟಿರ್ತಕ್ಕಂಥ, ದೇವರ ಮೇಲೆ ಕರುಣೆಯ ಮೇಲೆ ಆತುಕೊಂಡು ಕಷ್ಟಪಟ್ಟು ಜೀವಿಸಿರ್ತಕ್ಕಂಥ ಇಸಾಕನು ಅದೇ ವರ್ಷದಲ್ಲಿ ಭೂಮಿಯಿಂದ ಎಷ್ಟನ್ನು ಬೆಳೆಯನ್ನು ಪಡೆದುಕೊಂಡಂತ್ರಿ, 100ರಷ್ಟು ಬೆಳೆಯನ್ನು ಪಡೆದುಕೊಂಡ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್. ಅದಕ್ಕಾಗಿ ಪ್ರಿಯರೇ, ದೇವರ ಕರುಣೆ ಇರುವಾಗ ನಮ್ಮ ಕಷ್ಟಕ್ಕೆ ತಕ್ಕದಾಗಿರ್ತಕ್ಕಂಥ ಪ್ರತಿಫಲವನ್ನು ನಾವು ಹೊಂದಿಕೊಳ್ಳೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಅದು ನಾವು ಮಾಡುವಂಥ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಅದು ನಾವು ಮಾಡುವಂಥ ವಿದ್ಯಾಭ್ಯಾಸದ ಒಂದು ಸ್ಥಿತಿ ಆಗಿರ್ಬೋದು, ಯಾವುದೇ ಕಷ್ಟ ಆಗಿರ್ಬೋದು, ಆ ಕಷ್ಟಕ್ಕೆ ದೇವರು ಖಂಡಿತವಾಗಿ ತಕ್ಕದಾಗಿರ್ತಕ್ಕಂಥ ಏನು ಮಾಡ್ತಾನೆ ರೀ, ಪ್ರತಿಫಲವನ್ನು ಕೊಡ್ತಾನೆ ಪ್ರಿಯರೇ. ದೇವರ ಕರುಣೆ, ಆ ಕರುಣೆ ನಮ್ಮ ಮೇಲೆ ಇರುವಾಗ ಪ್ರಿಯರೇ, ದೇವರ ಕರುಣೆಯಿಂದ
ಕರುಣೆಯಿಂದ ನಾವು ತುಂಬಿಸಲ್ಪಟ್ಟು ನಡೆಯುವಾಗ, ದೇವರು ನಮ್ಮನ್ನು ಕರುಣಿಸುವಾಗ ಖಂಡಿತವಾಗಿ ಕೂಡ ಈ ಕಾರ್ಯವು ಕೂಡ ಏನಾಗುತ್ತೆ, ಜರುಗಿಸಲ್ಪಡ್ತಾ ಇಲ್ಲ. ನಾವು ನೋಡ್ತಾ ಇದ್ದೇವೆ, ಬೋವಜ ರೂತಳನ್ನು ನೋಡಿ ಏನು ಮಾಡ್ತಾ ಇದ್ದಾನೆ, ಆಕೆಯ ಮೇಲೆ ಕರುಣೆ ಇಟ್ಟು ಹೇಳ್ತಾ ಇದ್ದಾನೆ, ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ. ಹಲ್ಲೆಲೂಯಾ, ಪ್ರೇಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಆಕೆಗೆ ಬೇಕಾಗಿರುವಂಥದ್ದೆಲ್ಲವನ್ನ ತನ್ನ ಕೆಳಗಡೆ ಕೆಲಸ ಮಾಡುವಂಥ ಸೇವಕರಿಗೆ ಹೇಳ್ತಾ ಇದ್ದಾನೆ, ಆಕೆಗೆ ಅಕ್ಕಲಾಯುವುದಕ್ಕೆ ಹೆಚ್ಚಿನದಾಗಿ ಬಿಡ್ರಿ ಎಂಬುದಾಗಿ, ಮಗ್ಗಲಲ್ಲಿ ಹೆಚ್ಚೆಚ್ಚಾಗಿ ಆಕೆಗೋಸ್ಕರವಾಗಿ ಬಿಡ್ರಿ ಎಂಬುದಾಗಿ. ಹಲ್ಲೆಲೂಯಾ, ಪ್ರೇಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅಲ್ಲಿ ದೇವರ ಒಂದು ಕರುಣೆ ಬೋವಜನ ಮೂಲಕವಾಗಿ ವ್ಯಕ್ತವಾಗಿರುವಂಥದ್ದು, ಅದು ರೂತಳಲ್ಲಿ ದೇವರು ನೆರವೇರಿಸುವಂಥದ್ದು. ಮುಂದೆ ಆ ಬೋವಜ ಆ ರೂತಳನ್ನು ಮದುವೆ ಮಾಡಿಕೊಂಡದಾದ ಮೇಲೆ ಅವರಿಗೆ ಮಗನಾಗಿ ಒಬೆದನ ಮೂಲಕವಾಗಿ ಈಶಾಯನ ಮೂಲಕವಾಗಿ ದಾವಿದ, ಹಂಗೆ ಅದೇ ಲೈನಪ್ಪಲ್ಲಿ ಮತ್ತೆ ಮುಂದೆ ನಾವು ನೋಡುವಾಗ ನರಮನುಷ್ಯನಾಗಿ ದೇವರು ಕೂಡ ಅದೇ ಲೈನೇಜಲ್ಲಿ ಏನು ಮಾಡಿದ್ರು, ಇಳಿದು ಬಂದರು ಪ್ರೇಯರ್. ಕಾರಣ ಒಂದೇ, ದೇವರು ಕರುಣಿಸುವಾಗ ನಮ್ಮ ಕಷ್ಟಕ್ಕೆ ಖಂಡಿತವಾಗಿ ಪ್ರತಿಫಲ ಸಿಗುತ್ತೆ. ರೂತಳು ಸೋಮಾರಿಯಾಗಿ ಮನೆಯಲ್ಲಿ ಕೂಡಲಿಲ್ಲ, ಅತ್ತೆ ಕೂಳು ತಿನ್ನೋದಕ್ಕಾಗಿ ಆಕೆ ಏನು ಮಾಡಿದ್ಲಂತೆ, ಹಕ್ಕಲಾಯೋದಕ್ಕಾಗಿ ಹೊರಟಲು ಪ್ರೇಯರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳುತ್ತೆ, ದೇವರ ಮೇಲೆ ಆತುಕೊಂಡು ದೇವರು ನಮ್ಮನ್ನು ಕರುಣಿಸ್ತಾನೆ ಎಂಬುದಾಗಿ ನಂಬಿಕೆಯುಳ್ಳವರಾಗಿ ನಾವು ತಕ್ಕದಾಗಿರ್ತಕ್ಕಂಥ ಕಷ್ಟಪಡುವಾಗ ಖಂಡಿತವಾಗಿ ದೇವರು ನಮಗೆ ಪ್ರತಿಫಲವನ್ನು ಕೊಡ್ತಾನೆ ಪ್ರೇಯರೆ. ಹಲ್ಲೆಲೂಯಾ, ಪ್ರೈಸ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇಯರೆ, ಸತ್ಯವೇದ ಹೇಳ್ತಾ ಇದೆ ಏನಂತ ಹೇಳಂತಂದರೆ, ದೇವರ ಕ್ಷಮಾಪಣೆಯನ್ನು ಪ್ರತಿಯೊಬ್ಬ ಮನುಷ್ಯನು ಕೂಡ ಏನು ಮಾಡ್ಬೇಕು ರೀ, ಹೊಂದಿಕೊಳ್ಳಬೇಕು ಪ್ರೇಯರ್. ಹಲ್ಲೆಲೂಯಾ, ಕ್ಷಮಾಪಣೆ ಹೊಂದಿದವರು ಏನಾಗ್ತಾರೆ ರೀ, ಪರಲೋಕಕ್ಕೆ ಸೇರಿಸಲ್ಪಡ್ತಾರೆ. ದೇವರು ನಮ್ಮನ್ನು ಏನು ಮಾಡಿದನ್ರಿ, ತನ್ನ ಕುಮಾರನನ್ನು ಈ ಲೋಕಕ್ಕೆ ಕಳುಹಿಸೋದ್ರ ಮೂಲಕವಾಗಿ ನಮಗೆ ತಾನು ಸಮಾಧಾನ ಪಡಿಸಿಕೊಂಡಿದ್ದಾನೆ, ನಮಗೆ ಕ್ಷಮಾಪಣೆಯನ್ನು ಕೊಟ್ಟಿದ್ದಾನೆ ಪ್ರೇಯರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ದೇವರು ಬಲವನ್ನು ಕೊಡುವಾಗ ಎಂತಹ ಪರಿಸ್ಥಿತಿಗಳ ಮೇಲೆ ನಾವು ಜಯವನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ. ದೇವರು ನಮ್ಮ ಮೇಲೆ ಕರುಣೆಯನ್ನು ತೋರಿಸುವಾಗ ಖಂಡಿತವಾಗಿ ನಮ್ಮ ಕಷ್ಟಾರ್ಜಿತಕ್ಕೆ ತಕ್ಕದಾಗಿರ್ತಕ್ಕಂಥ 100ರಷ್ಟು ಪ್ರತಿಫಲವನ್ನು ನಾವು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿ ಇಸಾಕನನ್ನು ನೋಡಿರ್ತಕ್ಕಂಥ ಜನರು ಏನು ಮಾಡ್ತಾ ಇದ್ದಾರಂತೆ, ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ, ಆ ಫಿಲಿಸ್ಟಿಯರು ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರೆ. ಅಂದರೆ ದೇವರು ಎಷ್ಟು ರೀತಿಯಾಗಿ ಆತನನ್ನು ಅಭಿವೃದ್ಧಿಪಡಿಸಿರಬಾರ್ದು. ಹಲ್ಲೆಲೂಯಾ, ಉನ್ನತವಾದಂಥ ಸ್ಥಾನದಲ್ಲಿ ಆತನನ್ನು ನಿಲ್ಲಿಸಿದ್ರು ಪ್ರಿಯರೇ. ನನ್ನನ್ನು ನಿನ್ನನ್ನು ಕೂಡ ದೇವರು ನಿಲ್ಲಿಸ್ತಾನೆ, ನಾವು ಕಷ್ಟಪಡುವವರಾಗಿರಬೇಕು. ಹಲ್ಲೆಲೂಯಾ, ಖಂಡಿತವಾಗಿ ದೇವರು ನಮಗೆ ಪ್ರತಿಫಲವನ್ನು ಕೊಡ್ತಾನೆ ಎಂಬುದಾಗಿ ನಾವು ಗ್ರಹಿಸಿಕೊಂಡು ಜೀವಿಸುವವರಾಗಿರ್ಬೇಕು. ಯಾಕಂದರೆ ದೇವರು ಹೇಳಿದಾನೆ, ನಾನು ನಿರಂತರವೂ ಕೂಡ, ನನ್ನ ತಂದೆಯೂ ಕೂಡ ಯಾವಾಗಲೂ ಕೆಲಸ ಮಾಡುವವನು, ನಾನು ಕೂಡ ಕೆಲಸ ಮಾಡ್ತೇನೆ ಎಂಬುದು ಯೇಸುಸ್ವಾಮಿ ಈ ಲೋಕಕ್ಕೆ ಬಂದಾಗ ಹೇಳಿದಂಥ ಮಾತು ಪ್ರಿಯರೇ. ಹಲ್ಲೆಲೂಯಾ, ಸೋಮಾರಿಗಳಾಗಿ ನಾವು ಯಾವತ್ತೂ ಕೂಡ ಇರಬಾರ್ದು. ಸೋಮಾರಿತನ ಎನ್ನುವಂಥದ್ದು ನಮ್ಮ ದೇಹಕ್ಕೆ ನಾವು ಕಲಿಸಬಾರ್ದು. ನಾವು ಸಂಪೂರ್ಣವಾಗಿ ದೇವರಿಗಾಗಿ ದುಡಿಬೇಕು. ಲೋಕದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೋಬನ ಪುಸ್ತಕದಲ್ಲಿ 7ನೇ ಅಧ್ಯಾಯದಲ್ಲಿ ಅನಿಸುತ್ತೆ, ಮನುಷ್ಯನಿಗೆ ಯಾವ ದಿನಗಳು ನೇಮಕವಾಗಿದ್ದಾವೆ ಅಂತ ಹೇಳುತ್ತೆ ವಾಕ್ಯ, ಓದ್ತಿರ ಒಂದು ಸಾರಿ. ಕೊನೆಯದಾಗಿ ಓದ್ಬಿಡ್ರಿ, ಮುಂದಿನ ವಾರ ಇನ್ನು ಕೆಲವೊಂದು ಅಂಶಗಳನ್ನು ನೋಡ್ಕೊಳ್ಳೋಣ. ಮೊದಲನೇ ವಚನ 7ನೇ ಅಧ್ಯಾಯ ತೆಗೆದಿದ್ರೆ, ಯೋಬ ಭೂಲೋಕದಲ್ಲಿ ಮನುಷ್ಯನಿಗೆ ದುಡಿಯುವ ವಾಯಿದೆಯುಂಟಲ್ಲವೇ, ಅವನ ದಿನಗಳು ಕೂಲಿಯವನ ದಿನಗಳಂತೆ ಕಳೆಯುತ್ತವೆ ಎಂಬುದಾಗಿ. ಹಲ್ಲೆಲೂಯಾ, ನಾವೇನಂತಾರೆ, ಈ ಲೋಕಕ್ಕೆ ಯಾಕೆ ಬಂದಿವಿ, ನಾವು ದುಡಿಯುವುದಕ್ಕಾಗಿ ಬಂದಿದೆ. ಹಲ್ಲೆಲೂಯಾ, ನಮಗೋಸ್ಕರವಾಗಿ ದೇವರು ದಿನಗಳನ್ನು ನೇಮಕ ಮಾಡಿದ್ದಾನೆ. ಎಂಥ ದಿನಗಳಂತೆ, ಕೂಲಿಗೆ ಹೋದಂಥ ಸಮಯದಲ್ಲಿ ಯಾವ ರೀತಿಯಾಗಿ ನಾವು ಕಾಯ್ತಾ ಇರ್ತೀವಿ, ಯಾವಾಗ ಟೈಮ್ ಯಾವಾಗ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತೀವಿ ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ದಿನಗಳು ಏನಾಗ್ತಾ ಇದೆ, ಕಳೀತಾ ಇದೆ ನೋಡ್ರಿ. ಕೆಲವೊಂದು ಸಮಯದಲ್ಲಿ ಬೇಸಿಗೆ ಕಾಲದಲ್ಲಿ ಸಮಯ ಬೇಗ ಓಡಿದಂಗೆ ಆಗಿಬಿಡುತ್ತೆ. ಹಲ್ಲೆಲೂಯಾ, ಕೆಲವೊಂದು ಸಮಯದಲ್ಲಿ ಎಷ್ಟು ನಾವು ಕಾಯ್ತಾ ಇರ್ತೀವಿ, ಆದರೆ ಟೈಮೇ ಹೋಗ್ತಾ ಇರೋದು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ಏನಂತ ಹೇಳ್ತಾ ಇದೆ, ಭೂಲೋಕದಲ್ಲಿ ಮನುಷ್ಯನಿಗೆ ಏನಂತೀರಿ, ದುಡಿಯುವ ವಾಯಿದೆ. ದುಡಿಯುವುದಕ್ಕೋಸ್ಕರವಾಗಿ ದೇವರು ನಮ್ಮನ್ನು ಈ ಲೋಕಕ್ಕೆ ಕಳುಹಿಸಿದ್ದಾನೆ. ನಮಗಾಗಿ ಇರ್ತಕ್ಕಂಥ ಯಾವ ಕೆಲಸಗಳಿದಾವೋ ಆ ಕೆಲಸದಲ್ಲಿ ನಾವು ಸಂಪೂರ್ಣವಾಗಿ ಯಥಾರ್ಥವಾಗಿ ನಾವು ದುಡಿಯುವವರಾಗಬೇಕು. ಹಲ್ಲೆಲೂಯಾ, ನಾವು ದುಡಿದ್ರೆ ಖಂಡಿತವಾಗಿ ಪ್ರತಿಫಲ ಯಾರ್ದಂತೆ, ಅದು ಕರ್ತನದು ಪ್ರಿಯರೇ. ಹಲ್ಲೆಲೂಯಾ, ಮನುಷ್ಯನ ಕಷ್ಟಕ್ಕೆ ತಕ್ಕದಾಗಿರ್ತಕ್ಕಂಥ ಪ್ರತಿಫಲವನ್ನು ಏನು ಮಾಡ್ತಾನೆ, ದೇವರು ಒದಗಿಸಿ ಕೊಡ್ತಾನೆ ಪ್ರಿಯರೇ. ಅದಕ್ಕಾಗಿ ನಾವು ನಂಬೋಣ, ವಿಶ್ವಾಸ ಇಡೋಣ. ದೇವರು ನಮ್ಮನ್ನು ಕ್ಷಮಿಸುವಾಗ ನಮ್ಮ ಪಾಪಗಳು ಪರಿಹಾರ ಆಗುತ್ತೆ. ದೇವರು ನಮಗೆ ಬಲ ಕೊಡುವಾಗ ಎಂತಹ ಒಂದು ಪರಿಸ್ಥಿತಿಗಳ ಮೇಲೆ ಆದರೂ, ಶತ್ರುವಿನ ಮೇಲೆ ಆದರೂ ನಾವು ಜಯವನ್ನು ಸಾಧಿಸ್ತೀವಿ. ದೇವರು ನಮ್ಮ ಮೇಲೆ ಕರುಣೆಯನ್ನು ತೋರಿಸುವಾಗ ನಾವು ಖಂಡಿತವಾಗಿ ನಮ್ಮ ಕಷ್ಟಾರ್ಜಿತ, ನಾವು ಪಟ್ಟಿರ್ತಕ್ಕಂಥ ಕಷ್ಟಕ್ಕೆ ದೇವರು ಏನು ಮಾಡ್ತಾನೆ, ತಕ್ಕ ಪ್ರತಿಫಲವನ್ನು ಅನುಗ್ರಹಿಸ್ತಾನೆ ಪ್ರಿಯರೇ. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ದೇವರ ವಾಕ್ಯ ಹೇಳ್ತಾ ಇದೆ, ಸಹೋದರಿ, ಈ ಸಮಯದಲ್ಲಿ ದೇವರು ನಮಗೆ ಕ್ಷಮಾಪಣೆಯನ್ನು ಕೊಡಬೇಕಂತ ಇಷ್ಟಪಟ್ಟಿದ್ದಾನೆ. ಒಂದು ವೇಳೆ ಕ್ಷಮಾಪಣೆಗೋಸ್ಕರವಾಗಿ ನಿನ್ನ ಪಾಪ ಪರಿಹಾರವಾಗಬೇಕಂತೇಳಿ ಏನೆಲ್ಲ ಕಾರ್ಯಗಳನ್ನು ನೀನು ಮಾಡಿದೆಯೇನು,
ಅನೇಕವಾದಂಥ ಯಜ್ಞ ಹೋಮಗಳನ್ನು ಮಾಡಿದಾಗ ನಿನ್ನ ಪಾಪ ಪರಿಹಾರ ಆಗುತ್ತೆ ಎಂಬುದಾಗಿ ನೀನು ನೆನೆಸಿದೆಯೇನು? ಸಹೋದರ ಸಹೋದರಿ, ದೇವರ ಕ್ಷಮಾಪಣೆ ಮಾತ್ರ ನಿನ್ನ ಪಾಪ ಪರಿಹಾರ ಮಾಡೋದಕ್ಕೆ ಸಾಧ್ಯ. ದೇವರು ವಾಕ್ಯ ಹೇಳ್ತದೆ, ಆತನು ಕ್ಷಮಿಸುವಂಥ ದೇವರು. ನಮ್ಮ ಪಾಪಗಳನ್ನು ನಾವು ಒಪ್ಪಿಕೊಂಡು ಬಿಡುವಾಗ ಆತನು ಸಕಲ ಅನೀತಿಯನ್ನು ಪರಿಹರಿಸುವನೆಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆವತ್ತಿನ ದಿವಸ ಇಸ್ರಾಯೇಲರು ಗುಣಗುಟ್ಟಿದಾಗ ಮೋಶೆ ಅವರ ಮಧ್ಯದಲ್ಲಿ ನೇತೃತ್ವ ವಹಿಸಿಕೊಂಡು ದೇವರಿಗೆ ಪ್ರಾರ್ಥಿಸಿದಾಗ ದೇವರವರ ಪಾಪಗಳನ್ನು ಕ್ಷಮಿಸಿದನು. ಪ್ರಿಯರೇ, ಇವತ್ತು ನಿನ್ನ ಪಾಪಗಳನ್ನು ಕೂಡ ದೇವರು ಕ್ಷಮಿಸಿದ್ದಾನೆಂಬುದಾಗಿ ನಾವು ನಂಬುವವರಾಗೋಣ. ಯೇಸು ಕ್ರಿಸ್ತನ ಎನ್ನುವಂಥ ನೀತಿವಂತನು ಈ ಲೋಕಕ್ಕೆ ಆತನು ಹೊರಟು ಬಂದನು. ಆತನ ನೀತಿಯ ರಕ್ತ, ಪರಿಶುದ್ಧ ರಕ್ತ ನಮ್ಮೆಲ್ಲರನ್ನ ತೊಳೆದು ನಮ್ಮನ್ನು ಪರಿಶುದ್ಧರನ್ನಾಗಿ ಮಾರ್ಪಡಿಸಿದೆ. ಯಾಕಂದರೆ ದೇವರು ಕೊಡುವಂಥ ನೀತಿ ಅದು ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ ನಂಬುವವರೆಲ್ಲರಿಗೆ ದೊರಕುವಂಥದ್ದಾಗಿದೆ. ಸಹೋದರ ಸಹೋದರಿ, ಈ ಸಮಯದಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿದ್ದಾವಾ? ದೇವರ ಕ್ಷಮಾಪಣೆಯನ್ನು ನಾವು ಹೊಂದಿಕೊಂಡಿದ್ದೇವಾ? ದೇವರ ಬಲವನ್ನು ನಾವು ಹೊಂದಿಕೊಂಡಿದ್ದೇವಾ? ದೇವರನ್ನು ಬಲವನ್ನು ಹೊಂದಿರತಕ್ಕಂಥ ಅನೇಕ ಭಕ್ತರು ವಿರುದ್ಧವಾಗಿ ಅನೇಕವಾದಂಥ ಪರಿಸ್ಥಿತಿಗಳು ಬಂದಾಗ, ಶತ್ರು ಸೈನ್ಯ ಬಂದಾಗ ಅವೆಲ್ಲವುಗಳನ್ನು ಅವರು ಜಯಿಸಿದರು. ಪರಿಸ್ಥಿತಿಗಳನ್ನು ತಾರುಮಾರು ಮಾಡುವ ಹಾಗೆ ದೇವರ ಬಳಿಯಲ್ಲಿ ಅವರು ಬೇಡಿಕೊಂಡರು. ಪ್ರಿಯರೇ, ದೇವರು ಕರುಣಿಸುವಾಗ, ದೇವರ ಕರುಣೆ ನಮ್ಮ ಮೇಲೆ ಇರುವಾಗ ನಮ್ಮ ಕಷ್ಟಕ್ಕೆ ತಕ್ಕದಾದಂಥ ಪ್ರತಿಫಲವನ್ನು ದೇವರು ಒದಗಿಸಿಕೊಡ್ತಾನೆ, ಅನುಗ್ರಹಿಸ್ತಾನೆ. ಇಸಾಕನಿಗೆ ಕೊಟ್ಟ ರೀತಿಯಲ್ಲಿ ನನಗೂ ನಿನಗೂ ಕೂಡ ಒದಗಿಸಿಕೊಡ್ತಾನೆ. ಕೇವಲ ಭೂಮಿಯ ಬೆಳೆಯ ವಿಷಯದಲ್ಲ, ನಾವು ಕೈ ಹಾಕುವಂಥ ಎಲ್ಲ ಕೆಲಸದಲ್ಲಿ ದೇವರು ಸಹಾಯವನ್ನು ಒದಗಿಸಿಕೊಡ್ತಾನೆ. ಸಹೋದರ ಸಹೋದರಿ, ಈ ಸಮಯದಲ್ಲಿ ದೇವರ ಕರುಣೆಗೋಸ್ಕರವಾಗಿ ನಾವು ಬೇಡೋಣವಾ? ದೇವರ ಬಲಕ್ಕೋಸ್ಕರವಾಗಿ ಬೇಡೋಣವಾ? ದೇವರ ಕ್ಷಮಾಪಣೆಗೋಸ್ಕರವಾಗಿ ಬೇಡೋಣವಾ? ಕೊನೆಯ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತರು ಮಹಾಪರಿಶುದ್ಧನಾದ ಮಹಾದೇವರು, ನಿಮಗೆ ಸ್ತೋತ್ರಗಳಪ್ಪ. ಕೇಳಿದಂಥ ವಾಕ್ಯ, ಬಿತ್ತಿದಂಥ ಬೀಜ ಸ್ವಾಮಿ 100ರಷ್ಟು ಫಲ ಕೊಡುವಂತೆ ನೀವು ಸಹಾಯ ಮಾಡಿ ನಡೆಸಪ್ಪ. ಹೌದು ರಾಜನೇ, ಕರ್ತನೆ ಸ್ವಾಮಿ, ದೇವರೇ ನೀನು ಕೊಡುವಾಗ ಸ್ವಾಮಿ, ಕರ್ತನೆ ಸ್ವಾಮಿ, ಅವುಗಳು ಕರ್ತನೆ ಖಂಡಿತವಾಗಿ ನಮ್ಮ ಜೀವಿತಕ್ಕೆ ಆಶೀರ್ವಾದಕರವಾಗಿರುವಂಥವುಗಳಾಗಿದ್ದಾವಪ್ಪ. ಕರ್ತನೆ, ಈ ಸಂಗತಿಯನ್ನು ಧ್ಯಾನ ಮಾಡಲಿಕ್ಕೆ ಸ್ವಾಮಿ ನಮ್ಮ ಮನೋನೇತ್ರಗಳನ್ನು, ಆತ್ಮನೇತ್ರಗಳನ್ನು ಬೆಳಗಿಸಿ ಕರ್ತನೆ ಕೆಲವೊಂದು ವಿಷಯಗಳನ್ನು ತಿಳಿದುಕೊಳ್ಳುವ ಹಾಗೆ ನೀನು ಸಹಾಯ ಕೊಟ್ಟಿದೆ ಎಂಬುದಾಗಿ ನಂಬ್ತಾ ಇದ್ದೇವಪ್ಪ. ನಮ್ಮ ಆತ್ಮೀಯ ಜೀವಿತದಲ್ಲಿ ಕೂಡ ನಾವು ಈ ಲೋಕದಲ್ಲಿ ಜೀವಿಸುವಾಗ ಸ್ವಾಮಿ ಯಾವ ವಿಷಯದಲ್ಲಿ ತಪ್ಪಿ ಹೋಗದೆ ನಿನ್ನ ಮೇಲೆ ಆತುಕೊಂಡು ನಿನಗೆ ಪ್ರಥಮ ಸ್ಥಾನವನ್ನು ಕೊಟ್ಟು ಕರ್ತನೆ, ಯಾವ ಸಮಸ್ಯೆಯಲ್ಲಿ ಸ್ವಾಮಿ ನಿನ್ನ ಮುಂದೆ ಹೇಳಿಕೊಂಡು ಆಮೇಲೆ ಕರ್ತನೆ ಸ್ವಾಮಿ ಅದಕ್ಕೆ ಪರಿಹಾರ ಮಾರ್ಗಗಳನ್ನು ಸ್ವಾಮಿ ನಿನ್ನ ಕರ್ತನೆ ಸೇವಕರ ಮೂಲಕವಾಗಿ, ನಿನ್ನ ಮೂಲಕವಾಗಿ ನಾವು ಮುಂದೆ ಹೋಗ್ಲಿಕ್ಕಾಗುವಂತೆ ನೀನು ಸಹಾಯ ಮಾಡಿ ನಡೆಸಪ್ಪ. ದೇವರೇ, ಪ್ರಾರ್ಥಿಸ್ತಾ ಇದ್ದೇವಪ್ಪ. ನೀನು ಅದ್ಭುತವನ್ನು ಮಾಡುವಂಥ ದೇವರಾಗಿದ್ದೀಯಾ, ಅತಿಶಯ ಕಾರ್ಯಗಳನ್ನು ಜರುಗಿಸುವಂಥ ದೇವರಾಗಿದ್ದೀಯಪ್ಪ. ಕರ್ತನೆ ಸ್ತೋತ್ರ ಸ್ವಾಮಿ. ನೀವು ತಾನೇ ಕರ್ತನೆ ಕೂಡಿ ಬಂದಿರತಕ್ಕಂಥ ಎಲ್ಲ ಆತ್ಮಿಕ ಮಕ್ಕಳನ್ನು ಆಶೀರ್ವದಿಸಯ್ಯ. ಇವರ ಕುಟುಂಬದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಅಲಜಡಿ ಸಮಸ್ಯೆಗಳು, ಶಾರೀರಿಕವಾಗಿ ದೇವ ಸ್ವಾಮಿ ಇರ್ತಕ್ಕಂಥ ಪ್ರತಿಯೊಂದು ಅನಾರೋಗ್ಯ ಬಾಧೆಗಳೆಲ್ಲ ದೂರ ಮಾಡಪ್ಪ. ಚಿಂತೆ ದುಗುಣ ಎಲ್ಲ ತೊಲಗಿಸಯ್ಯ. ಸಮಾಧಾನ ಶಾಂತಿಯನ್ನು ಕೊಡು ಸ್ವಾಮಿ. ನಿನ್ನ ಕ್ಷಮಾಪಣೆಯಿಂದ ತುಂಬಿಸಯ್ಯ, ನಿನ್ನ ಬಲದಿಂದ ತುಂಬಿಸಯ್ಯ. ಕರ್ತನೆ ದೇವರೇ, ನಿನ್ನ ಕರುಣೆಯಿಂದ ತುಂಬಿಸಯ್ಯ. ದೇವರೇ, ನೀನು ನಮ್ಮ ಸಂಗಡ ಇರುವಾಗ ನಮ್ಮನ್ನು ಎದುರಿಸುವಂಥವ್ರು ಯಾರೂ ಇಲ್ಲ ಸ್ವಾಮಿ. ಕರ್ತನೆ, ನೀನು ನಮ್ಮ ಪಕ್ಷವಾಗಿರುವಾಗ ನೀನು ಎಲ್ಲ ಆಗುಹೋಗುಗಳನ್ನು ಸ್ವಾಮಿ ನೀನು ನೋಡಿಕೊಳ್ಳುವ ದೇವರಾಗಿದೆಯಪ್ಪ. ಸಮೃದ್ಧಿ, ಸಂತೋಷ, ಸಮಾಧಾನ, ಶಾಂತಿಯನ್ನು ಕೊಡುವಂಥ ದೇವರಾಗಿದ್ದೀಯಾ. ದೇವರೇ, ನಿನ್ನನ್ನೇ ಆತುಕೊಂಡು ಜೀವಿಸಲಿಕ್ಕೆ ಆಗುವ ಹಾಗೆ ಕರ್ತನೆ ಸ್ವಾಮಿ ನಮ್ಮ ಗುರಿ ಏನಿದ್ದರೂ ಸ್ವಾಮಿ ಅದು ನಿನ್ನನ್ನು ಮುಟ್ಟುವುದೇ ಎಂಬುದಾಗಿ ಮನನ ಮಾಡಿಕೊಂಡು ಯಾವ ವಿಷಯದಲ್ಲಿ ತಪ್ಪಿ ಹೋಗದ ಹಾಗೆ ಸ್ವಾಮಿ ಎಡಕ್ಕಾಗಲಿ ಬಲಕ್ಕಾಗಲಿ ಹಿಂದಕ್ಕಾಗಲಿ ತಿರುಗದೆ ನಿನ್ನನ್ನೇ ದೃಷ್ಟಿಸಿ ನೋಡಲಿಕ್ಕಾಗುವ ಹಾಗೆ, ನಿನ್ನನ್ನೇ ದೃಷ್ಟಿ ಇಟ್ಟು ಸ್ವಾಮಿ ಓಟವನ್ನು ನೇಮಕ ಮಾಡಿದಂಥ ಓಟವನ್ನು ಕಡೆಗಾಣಿಸ್ಲಿಕ್ಕಾಗುವ ಹಾಗೆ ಸಹಾಯ ಮಾಡಿ ನಡೆಸ್ತಾ ಬರಬೇಕೆಂಬುದಾಗಿ ಅತಿ ಬೇಗನೆ ಬರಲಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡರ್ಪಿಸಿ ಬೇಡಿದ್ದೆಲ್ಲ ಸ್ವಾಮಿ ಅವರ ಜೀವಿತದಲ್ಲಿ ನೆರವೇರಿಸಬೇಕೆಂದು ಪ್ರಾರ್ಥನೆಗೋಸ್ಕರ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಹೋದರ ಸಹೋದರಿಯನ್ನು ಕರ್ತನೆ ಸ್ವಾಮಿ, ಅದೇ ರೀತಿ ಅವರ ಮಕ್ಕಳನ್ನು ಕರ್ತನೆ ಅನುಕೂಲ ಮಾಡಿರ್ತಕ್ಕ ಪರಿಚಯ ಮಾಡಿರ್ತಕ್ಕಂಥ ಎಲ್ಲರೂ ನಿನ್ನ ಕರೆಗಳಲ್ಲಿ ಒಪ್ಪಿಸಿಕೊಡ್ತಾ ಯೇಸುವಿನ ನಾಮದಲ್ಲಿ ಬೇಡ ಅರ್ಪಿಸಿ ಹೊಂದಿದ್ದೇವೆ ಪರಮ ತಂದೆ, ಆಮೇಲೆ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ನಡೆಸಿ ಅಲಂಕರಿಸಿ ಬಲಪಡಿಸುತ್ತೆ. ಕೂಡಿ ಬಂದರೆ ಇವರ ಸಂಗಡ ಸಕಲ ಶಬ್ದ ಪ್ರಪಂಚದಲ್ಲಿ ಎಲ್ಲ ಮನುಷ್ಯರ ಸಂಗಡಲ್ಲಿ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ.